ವರ್ಷದಿಂದ ಹಳೆ ಭೂ ಕೈಲಾಸ ನಮ್ಮದು ಹೊಸ ಪ್ರಿಂಟ್ ಹಾಕ್ಕೊಂಡು ಹೊಂಟೀವಿ. ನನಗೂ ಈಗ 70 ಆಯಿತು, 70 ಆಗ್ಯದ. 50 ವರ್ಷದ ರಾಜಕಾರಣದ ಅನುಭವದಲ್ಲಿ ನಾ ಕಂಡಂಥ ಒಂದು ಮಹಾನ್ ವ್ಯಕ್ತಿತ್ವ ಚನ್ನಬಸಪ್ಪ ಗುಳಿಗೆಯರು. ನಾನು, ಅವರು ಮತ್ತು ಬಾಪಗೌಡರು ನಾವು 3 ಜನ ಜೀಪ್ನಲ್ಲಿ ಬರೀ ಭಾಷಣ ಮಾಡ್ಕೊಂಡು ತಿರುಗಾಡೋದೆ. ಆಗಿನ ಕಾಲದಲ್ಲಿ ಇಂದಿರಾ ಗಾಡಿ, ಹಸು ಕರು ಚಿಹ್ನೆ ಸಿಕ್ಕಿಬಿಟ್ರೆ ಯಾರು ಬೇಕಾದ್ರೂ ಗೆಲ್ಲೋರು. ಅವ ವ್ಯಕ್ತಿ ನೋಡ್ತಿರ್ಲಿಲ್ಲ, ಇಂದಿರಾ ಗಾಂಧಿ ನೋಡ್ಕೊಡೋರು. ಸಜ್ಜನರೆಲ್ಲ ಒಂದು ಪಾಲಾಗ್ಬಿಟ್ರು, ಬಾಕಿ ಮಂದಿ ಎಲ್ಲ ಮೇಲಿಕ್ಕೆ ಹತ್ತರು. ಈಗ ಮತ್ತದೇ ಈಗ ರಿವರ್ಸ್ ಆಗ್ಯದ. ಈಗ ಮತ್ತದು ರಿವರ್ಸ್ ಆಗ್ಯದ. ಇವತ್ತು ಚನ್ನಬಸಪ್ಪನವರು ಬದುಕಿರ್ಬೇಕಾಗಿತ್ತು. ಈ ಆಸೆ ಮನಸ್ಸಲ್ಲಿ ನಮ್ಮನ್ನು ಕಾಡ್ತಾ ಇದೆ. ಕಾರಣ ಇವತ್ತು ಸಿದ್ಧಾಂತವನ್ನು ಹೇಳ್ತಕ್ಕಂಥವ್ರು ಸ್ವಾಮೀಜಿಯವರು ಆಶೀರ್ವಚನ ಮಾಡೋ ಹೋದ್ರು. ಚನ್ನಬಸಪ್ಪನ ಜೀವನ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ ಬಡವನಯ್ಯ, ಎದ ಕಾಲೇ ಕಂಬ ದೇವೇ ದೇಗುಲ ಶಿರುವ ಹೊನ್ನಿನ ಕೆಲಸ ಕೊಡಲ ಸಂಗಮ ದೇವ ಅಂತ ಸಂಪೂರ್ಣವಾಗಿ ತನ್ನನ್ನು ಸಮರ್ಪಣೆ ಮಾಡಿಕೊಂಡು ಅವ್ರು ಮಾಡಿದಂಥ ಅವತ್ತು ನಿಜಾಮರ ವಿರುದ್ಧದ ಹೋರಾಟ, ಅದು ಒಂದು ಜಾತಿ ಹೋರಾಟ ಇರಲಿಲ್ಲ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರೆ ಅದು ಕ್ರೈಸ್ತರ ವಿರುದ್ಧದ ಹೋರಾಟನ ಅಲ್ಲ, ಅದು ಜಾತಿ ಹೋರಾಟ ಅಲ್ಲ, ಸ್ವಾತಂತ್ರ್ಯದ ಹೋರಾಟ. ಇವತ್ತು ನಿಜಾಮರ ಆಡಳಿಕೆಯಿಂದ ರಾಜರಿಂದ ಪ್ರಜಾಪ್ರಭುತ್ವಕ್ಕೆ ತಗೋಬೇಕು. ಆ ಒಂದು ಹೋರಾಟವನ್ನು ಕೆಲವರು ಜಾತಿ ಬಣ್ಣ ಕೊಡೋಕ್ಕೆ ಪ್ರಯತ್ನ ಪಟ್ಟರು, ಆದರೆ ಅದು ನಿಲ್ಲಿಲ್ಲ. ಇವತ್ತು ದೇವೇಗೌಡರು ಅವರೊಂದು ಕಡೆ ಬರೆದಿದ್ದವ್ರು ನೋಡಿ ನನಗೆ ಭಾರಿ ಸಂತೋಷ ಆಯ್ತು. ಏನು ಹೇಳಿದ್ರು, ಚನ್ನಬಸಪ್ಪನವರು ನಿಜಾಮರ ವಿರುದ್ಧ ಹೋರಾಟ ಮಾಡಿದರೆ ಹೊರತು ಅದು ಒಂದು ಮುಸ್ಲಿಂ ಸಮಾಜದ ವಿರುದ್ಧ ಹೋರಾಟ ಅಲ್ಲ. ಮುಸಲ್ಮಾನರು ನಮ್ಮ ಎಲ್ಲರ ಜೊತೆ ಬಾಳಬೇಕು ಅಂತೇಳಿ ಚನ್ನಬಸಪ್ಪನವರು ಹೇಳ್ತಿದ್ರು. ಯಾಕೆ ಚನ್ನಬಸಪ್ಪನವ್ರ ಜೊತೆಲಿ 25 ವರ್ಷ ನಾನೇ ತಿರುಗಾಡಿದ್ದೀನಿ, ಭಾಷಣ ಮಾಡಿಕೊಂಡು. ಬಾಪು ಕೂಡ ಒಂದು ಇದೋ MI ಪಾಟೀಲ್ ಇಲ್ಲ ಅದಲ್ಲ, ಇವು ಹುಡುಗ, ಇವನಿಗೆ ವಯಸ್ಸಾದಂಗೆ ಕಾಣ್ತೈತೆ. ಅಣ್ಣಾರಾವ್ ಬಂದರವಾಡ, ನಮ್ಮ ಸೇನಾ ದೇಶಮುಖ, ಅದಕ್ಕೂ 85 ವರ್ಷ ಆಗಿದೆ. ಚಿತ್ತಾಪುರ ರುದ್ರಪ್ಪನವರು, ಸೀರಿಯವರು, ಯಾವ್ಯಾವ ಹೆಸರು ಹೇಳಿ ನಾವು, ಮಾದೇವಪ್ಪ ರಾಮಪುರ, ನೀಲಕಂಠರಾಯರು, ಒಂದೊಂದು ಹೆಸರನ್ನ ನೆನೆಸ್ತಾ ಹೋದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಇಂಥ ಜನ ಇವತ್ತು ಇಲ್ವಲ್ಲ. ಅವಾಗ ದುಡ್ಡಿಲ್ರಿ, ಒಂದು ಕಾರು, ಅಂಬಾಸಿಡರ್ ಕಾರ್ ಇಲ್ಲ, ಹಳೆ ಜೀಪು, ಮಂಡಕ್ಕಿ ಹುಸುಳಿ, ಅದೇ ಆಹಾರ. ಅವಾಗ ಜನನೂ ದುಡ್ಡು ಕೇಳ್ತಿರ್ಲಿಲ್ಲ, ಉಲ್ಟಾ ಜನ 5 ರೂಪಾಯಿ 10 ರೂಪಾಯಿ ಕೊಡೋರು. ಈಗೇನಾಗಿದೆ, ಮಹಾತ್ಮ ಗಾಂಧಿಗೆ ತಂದು ಎಲೆಕ್ಷನ್ ನಿಲ್ಲಿಸಿದ್ರು 20 ಕೋಟಿ ರೂಪಾಯಿ ದುಡ್ಡು ಬೇಕೀಗ. ಗಾಂಧಿ ನಿಲ್ತಾನ, ಆ ಗಾಂಧಿಗೆ ನೋಡೇ ಹೇಳ್ತಾನೆ ಮಂದಿ, ಇವನಿಗೆ ಹಾಕೊಳಕ್ಕೆ ಬಟ್ಟೆ ಇಲ್ಲ, ಯಾಕೆ ಕರ್ಕೊಂಬಂದ್ರಿ ನಮಗೆ, ಕೊಡೋರಿಗೆ ಕೊಡ್ರಿ ಅಂತೇಳಿ. ಇವತ್ತು ಭ್ರಷ್ಟಾಚಾರ ಶಿಷ್ಟಾಚಾರ ಆಗಿದೆ. ಇದು ಪರಿವರ್ತನೆ ಆಗಂತ ನನಗೊಂದು ವಿಶ್ವಾಸ ಇದೆ. ಕರ್ನಾಟಕ ರಾಜ್ಯದಲ್ಲಿ ನಾವು ಜೀವಂತವಾಗಿರ್ಬೇಕಾದ್ರೆ ಇದನ್ನು ಪರಿವರ್ತನೆ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಒಂದು 3ನೇ ಶಕ್ತಿ ಕಟ್ಟಕ್ಕೆ ಸಾಧ್ಯವ. ಆ 3ನೇ ಶಕ್ತಿ ಯಾವುದ್ರಲ್ಲಿರಬೇಕು? ಬಸವ ತತ್ವದ ಆಧಾರದ ಮೇಲೆ, ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲೆ ಒಂದು 3ನೇ ಶಕ್ತಿ ನಾವು ಕಟ್ಟಿದರೆ ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ಈ ರಾಜ್ಯದ ಸಂಸ್ಕೃತಿ ಆದರೂ ನಾವು ಉಳಿಸ್ಕೋಬಹುದು. ಅದಕ್ಕೆ ರಾಷ್ಟ್ರಕವಿ ಕುಂಟಪ್ಪನವರು ಹೇಳಿದ್ದಾರೆ, ಭಾರತ ಜನನೀಯ ತನುಜಾತೆ ಜಯ ಕರ್ನಾಟಕ ಮಾತೆ.
ನಮ್ಮವ್ವ ಕರ್ನಾಟಕ, ನಮ್ಮಜ್ಜಿ ಭಾರತ. ಫಸ್ಟ್ ಅವ್ವನ್ನ ನೋಡೋಣ, ಈ ತಾಯಿನ ಬಲಗೊಳಿಸೋಣ. ಅದಾದ್ಮೇಲೆ ಈ ತಾಯಿ ಬಲವಾದರೆ ಭಾರತ ದೇಶ ತನ್ನಷ್ಟಕ್ಕೆ ತಾನೇ ಬಲವಾಗುತ್ತೆ. ಇವತ್ತು ಕಾಶ್ಮೀರದಲ್ಲಿ ನಾನು ಮೊನ್ನೆನೇ ಹೇಳಿಕೆ ಕೊಟ್ಟೆ, ಉಗ್ರರು ಮಾಡಿರ್ತಕ್ಕಂಥ ಕೆಲಸ ಇದು ಹೀನಾಯವಾದಂಥ. ಇವತ್ತು ನಾವೆಲ್ಲರೂ ನರೇಂದ್ರ ಮೋದಿ ಅವರಿಗೆ ಕೈ ಬಲಪಡಿಸಬೇಕು. ಈ ವಿಷಯದಲ್ಲಿ ನಾವು ಯಾವುದೇ ಭಿನ್ನಾಭಿಪ್ರಾಯವನ್ನ ರಾಜಕಾರಣವನ್ನು ಮಾಡಬಾರದು. ಮೋದಿ ಇರ್ಬೋದು BJP, ಮೋದಿ ಇರ್ಬೋದು RSS, ಆದರೆ ದೇಶದ ಪ್ರಧಾನಿ. ಇವತ್ತು ಈ ದೇಶಕ್ಕೆ ಸಂಕಟ ಬಂದಾಗ ಆ ದೇಶದ ಪ್ರಧಾನಮಂತ್ರಿಯ ಕೈ ಬಲಪಡಿಸ್ತಕ್ಕಂಥದ್ದು ನಮ್ಮ ಎಲ್ಲ ಪಾರ್ಟಿಗಳ ಒಗ್ಗೂಡಿಯಾದಂಥ ಒಂದು ಸಂಕಲ್ಪ. ಇದನ್ನು ಇವತ್ತಿನ ದಿವಸ ಭಿನ್ನಾಭಿಪ್ರಾಯ ಏನೇ ಇರಲಿ, ಆದರೆ ರಾಷ್ಟ್ರದ ಬಗ್ಗೆ, ಈ ದೇಶದ ಬಗ್ಗೆ ಏನು ಇವತ್ತಿನ ದಿವಸ ಪಾಕಿಸ್ತಾನ ಮಾಡ್ಕೊಂಡು ಬಂದಿದೆಯೋ, ಇವತ್ತು ಮೋದಿ ಅವರಿಗೆ ನಾವು ಹೇಳೋದು ಒಂದೇ ಮಾತಿನಿಂದ ಕೇಳೋರಲ್ಲ. ಯಾವ ರೀತಿ ಇಂದಿರಾ ಗಾಂಧಿ ಮಾಡಿದರೋ ಆ ರೀತಿ ನೀವು ನಿರ್ಣಯ ತಗೊಂಡ್ರೆ ಮಾತ್ರ ಪಾಕಿಸ್ತಾನ ಬಗ್ಸಕ್ಕೆ ಸಾಧ್ಯ, ಹೋಗ್ತಿದ್ರೆ ಬಗ್ಗಕ್ಕೆ ಸಾಧ್ಯವಿಲ್ಲ. ಆ ಶಕ್ತಿ ಇಂದಿರಾ ಗಾಂಧಿ ಅವರಿಗಿತ್ತು. ಅದನ್ನು ನೋಡೇ ಪಾಡು. ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು, ದುರ್ಗಾದೇವಿ, ದುರ್ಗಿ ಅನ್ನಕ್ಕಂತ ಮಾತಾಡ್ತಾರೆ. ಯಾಕೆ ಹೇಳಿದ್ರು? ದೇಶದ ಮುಖ್ಯ ಗೊತ್ತು. ಯಾವ ಜಾತಿ, ಯಾವ ಪಂಥ, ಯಾವ ವರ್ಗ ಇದು ಮುಖ್ಯವಲ್ಲ. ಇವತ್ತು ಭಾರತ ದೇಶ ದೊಡ್ಡ ಬಿಲ್ಡಿಂಗ್ ಅದ. 2 ಜನ ಅಣ್ಣ ತಮ್ಮದ್ರು ಕೋಣೆ ಹೊಡೆದಾಡ್ಕೊಂಡಿದ್ರು, ನನ್ನ ಕೋಣೆ ನಿನ್ನ ಕೋಣೆ ಅಂತ. ಪಕ್ಕದ ಮನೆ ಬಿಲ್ಡಿಂಗಿಗೆ ಆರೆಕೋಲ್ ಇಡಕ್ಕೆ ಬಂದ. ಅವನು ಹೇಳ್ದ, ಅಯ್ಯೋ ನನ್ನ ಮಗನೇ, ಬಿಲ್ಡಿಂಗ್ಗೆ ಹೊರಟೋಗ್ತಾ ಇದ, ಫಸ್ಟ್ ಬಿಲ್ಡಿಂಗ್ ಉಳಿಸ್ಕೊಳಪ್ಪ, ಅದು ಉಳಿದ್ರೆ ನಿನ್ನ ಕೋಣೆ ಉಳಿತಾವ, ಬಿಲ್ಡಿಂಗ್ಗೆ ಹೋದ್ರೆ ಕೋಣೆಯಲ್ಲಿ ಉಳಿತೀಯ ಅಂತ. ಹಂಗೆ ಇವತ್ತಿನ ದಿವಸ ಈ ನಮ್ಮ ದೇಶವನ್ನು ಉಳಿಸ್ಕೊಳ್ತಕ್ಕಂಥದ್ದು ಭಾರಿ ಅಗತ್ಯ ಅನ್ನಕ್ಕಂಥ ಮಾತನ್ನ, ಶಕ್ತಿಯನ್ನು, ಭಾರತ ಶಕ್ತಿಶಾಲಿ ಅಂತಂಥದ್ದು ಯಾರ ಕೈಲಿದೆ ಬಗ್ಸಕ್ಕೆ ಸಾಧ್ಯವೇ ಇಲ್ಲ. ಅನೇಕತೆಯಲ್ಲಿ ಏಕತೆಯಲ್ಲಿ ಕಂಡಿರ್ತಕ್ಕಂಥ ನಮ್ಮ ರಾಷ್ಟ್ರ ಅದು ಭಾರತ ರಾಷ್ಟ್ರ. ಅದೇ ರೀತಿ ಇವತ್ತು ನನ್ನ ತಾಯಿ ಕನ್ನಡ ಮಾತೆ, ಕರ್ನಾಟಕದ ಜನ ನಾವು ಇವತ್ತು ದಿವಸ ಸಹನಶೀಲ ಇರ್ತಕ್ಕಂಥವ್ರು. ಇವತ್ತು ನಾನು ಚನ್ನಬಸಪ್ಪ ಗುಳಿಗೆಯವರ ಮಗನಿಗೆ ಮತ್ತು ಈ ಪುಸ್ತಕವಂತ ರಾಮೇಶ್ವರ ಅವರಿಗೆ ಅಭಿನಂದಿಸ್ತೇನೆ. ಒಳ್ಳೆ ಕೆಲಸವನ್ನು ಅಪ್ಪನಿಗೆ ತಕ್ಕಂತೆ ನೀವು ಮಾಡಿರಿ. ನಿಮಗೂ ಕೂಡ ಒಂದಲ್ಲ ಒಂದು ದಿವಸ ರಾಜಕಾರಣದಲ್ಲಿ ಒಳ್ಳೆ ಯೋಗ ಬರುತ್ತೆ, ಕಾಯಿರಿ. ಅದನ್ನು ನೀವೇ ನಿರಾಶೆ ಆಗ್ಬೇಕಂತಂತಿಲ್ಲ. ಸಜ್ಜನರಿಗೆ ಕಾಲ ಬಂದಾಗ ಸಜ್ಜನರು ಕೂಡಿ ಸೇರ್ತಕ್ಕಂಥದ್ದು ಬರುತ್ತೆ. ಆದರೆ ಇವತ್ತು ವಿಧಾನಸೌಧದಾಗ ಸಜ್ಜನರು ಉಳಿದಲ್ರಿ. ನಾನು ಅಸೆಂಬ್ಲಿಯಾಗ ಕೂತಿದ್ದೆ, ನಮ್ಮ ಹಾಂಗಲ್ MLA PC ಶೆಟ್ಟರ್ ಇದ್ರು. ಅವ್ರ ಹತ್ರ ಹುಮನಾಬಾದ್ MLA, ಪಾಪ ಹುನಗುಂದ್ MLA ಸಜ್ಜನ್ ಅಂತ ಅವ್ರ ಹೆಸರು. ಈ ಶೆಟ್ಟರಿಗೆ ಬಂದು ಕೇಳಿದ್ರು, ಸಜ್ಜನ್ರು ಅದಾರೇನ್ರಿ? ಅವರು ಹುಸ್ನನ್ ಮಗನ ಇಲ್ಲೆಲ್ಲ ಲಪೂಟನ ಮಕ್ಕಳದಾರ, ಸಜ್ಜನರು ಮಠದಾಗ ಅದಾರ, ಹಿಂಗ್ಯಾಕೆ ಬಂದೆ ನೀನು, ದಾರಿ ತಪ್ಪ ಬಂದೆ ಅಂತೇಳಿ. ಇವತ್ತು ನಮ್ಗೆ ರಾಜಕಾರಣಿಗಳಿಗೆ ಕಿಂಚಿತ್ತು ಗೌರವ ಉಳಿದಿಲ್ಲ. ಕಾರಣ ಜನನೂ ಹಂಗೆ ಆಗ್ಯಾರ. ಮೀಟಿಂಗಿಗೆ ಮಾತ್ರ ಬರಲ್ಲ, 500 ರೂಪಾಯಿ ದುಡ್ಡು, ಬಿರಿಯಾನಿ ಪ್ಯಾಕೆಟು, 3 ತಾಸು ಇದೆ. ಅದಕ್ಕೆ ನೀವು ಹೇಳಿದ್, ನೀವು ಬಂದ ಜನ ಹೊರತು ತಂದ ಜನ ಅಲ್ಲ, ಸಜ್ಜನರು ಬಂದಿರಿ. ಇವತ್ತು ಇನ್ನೂ ಹೆಚ್ಚಿನ ಜನಸಂಖ್ಯೆ ಕೂಡಬೇಕಾಗಿತ್ತು. ಆದರೆ ಬಿಸಿಲು ಇರೋದ್ರಿಂದ ಇವತ್ತು ಎಲ್ಲ ಅರಚರ ಗುರುಮೂರ್ತಿಗಳು, ನಿಮ್ಮದು ಭಾರಿ ದೊಡ್ಡ ಒಂದು ನೈತಿಕವಾದಂಥ ಹೊಣೆ ಇದೆ. ಸಮಾಜ ಕೆಟ್ಟಾಗ ನೀವು ದಾರಿದೀಪ ತೋರಿಸ್ಬೇಕಾಗತ್ತೆ. ಅದೇ ಬಸವಣ್ಣವ್ರು ಮಾಡಿರ್ತಕ್ಕಂಥದ್ದು. ಆ ಕಾಲದಲ್ಲಿ ಏನಿದೆ ಅಂದರೆ ವಿರಕ್ತ ಮಠಗಳಾದವು. ಇವತ್ತು ನನ್ನ ದೇಹದಲ್ಲಿ ದಾಸೋಹದ ಕಾಲಗಳಿದಾವ. ಮಠದಾಗ ಓದಿರ್ತಕ್ಕಂಥವ್ರು ನಾನು. ಆ ಸಂಸ್ಕೃತಿ ಇರೋದ್ರಲ್ಲ ಮಾತನಾಡ್ತಕ್ಕಂಥದ್ದಕ್ಕೆ ಒಂದು ದೊಡ್ಡ ಶಕ್ತಿ. ಅಲ್ಲಿ ಹಿಂದೂ ಇರಲಿಲ್ಲ, ಮುಸಲ್ಮಾನರು ಇರಲಿಲ್ಲ. 30 ಜನ ಮುಸಲ್ಮಾನರುಗಳು ನಾವು ಸಿರಿಗೆರೆ ಮಠದಾಗ 3 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಪಾಠ ಕೇಳ್ತಾ ಇದ್ವಿ. ಇದು ಮಠದ ಪದ್ಧತಿ. ಇದರ ದಾಸೋಹ ನಿಮ್ಮ ಅಕ್ಕಿ ಕಾಳುಗಳು ಇದೇ ಕರ್ನಾಟಕವನ್ನು ಕಾಪಾಡ್ತಕ್ಕಂಥದ್ದು. ಇವತ್ತು ಹೈದರಾಬಾದ್ ಕರ್ನಾಟಕ ಮಹಾದೇವಪ್ಪ ರಾಮಪುರಿ ಅವರನ್ನು ನೆನೆಸ್ಕೋಬೇಕಾಗತ್ತೆ. ವೀರೇಂದ್ರ ಪಾಟೀಲರು ನನ್ನನ್ನು ರಾಜಕಾರಣಕ್ಕೆ ತಂದವರು.
ಅವ್ರು ಸತ್ತಾಗ 70 ಲಕ್ಷ ರೂಪಾಯಿ ಸಾಲ ಇತ್ತು. ಇವತ್ತು ಅವ್ರ ಬಗ್ಗೆ ಯಾರಾದರೂ ಕೇಳಿ ನೋಡ್ತಾರೆ? ಇಲ್ಲ. ಇವತ್ತೆಲ್ಲರೂ ಚಾಲ್ತಿಯಲ್ಲಿರೋರಿಗೆ ನೋಡಿರೋರು, ಮಾಜಿಗಳಿಗೆ ಯಾರು ನೋಡ್ತಾ ಇಲ್ಲ. ಆದರೆ ಸುದೈವ ಜೀವರಿಗೆ ಇವತ್ತು ಮಾಜಿಯಲ್ಲಿರ್ತಕ್ಕಂಥ ಚನ್ನಬಸಪ್ಪನ ನೆನೆಸ್ಕೊಂಡು ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ರಲ್ಲ, ನಿಮ್ಮೆಲ್ಲರ ಪಾದಕ್ಕೆ ನಾನು ನಮಸ್ಕಾರ ಮಾಡಿದ್ದೇನೆ. ಇವತ್ತು ಈ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು. ಮತ್ತು ಅಜಯ್ ಸಿಂಗ್ ಅವರಿಲ್ಲ, ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಬರೀತೀನಿ ನಾನು. ಚನ್ನಬಸಪ್ಪ ಗುಳಿಗೇರಿಯವರ ಏನು ಒಂದು ಪುಸ್ತಕ ಇದೆ, ಮಕ್ಕಳಿಗೆ 5ನೇ ಕ್ಲಾಸ್ನಿಂದ ಹಿಡಿದು 8ನೇ ಕ್ಲಾಸಿನ ಮಕ್ಕಳಿಗೆ ಪಾಠ್ಯದಲ್ಲಿ ಆ ಪುಸ್ತಕವನ್ನು ಮಾಡಿ ಹೈದರಾಬಾದ್ ಕರ್ನಾಟಕದ ಮಕ್ಕಳಿಗಾದರೂ ಕೂಡ ಇವರು ಚರಿತ್ರೆಯನ್ನು ಓದಿಸ್ಬೇಕು. ಇವರಿದ್ದರು ಶರಣಗೌಡರಿದ್ದರು, ಅಣ್ಣಾರಾವ್ ಪಾಟೀಲ್ರಿದ್ದರು, ಎಂತೆಂಥವ್ರು ಹಳಬರೆಲ್ಲ ನಿಮ್ಗೆ ಹೇಳ್ತೇನೆ. ಬಾಪುಗೌಡ, ರಾಜ ಪಿಟ್ನಾಯಕ, ಸುರ್ಪೂರು, ಇವರೆಲ್ಲರೂ ಉತ್ತಮವಾಗಿರ್ತಕ್ಕಂಥ ಜನರು. ಇಲ್ಲಿ ಜೀರುದ್ರಪ್ಪ, ಆಮೇಲೆ ನಮ್ಮ ಸೀರಿ ಅವನ ಮಗ ಎಲ್ಲ ಇದ್ದ, ನೋಡಿದಾನ ಇಲ್ಲೇ ಎಲ್ಲ ಓಡಾಡ್ಕೊಂಡಿದ್ದ. ಇವತ್ತು ಆದರೂ ಇವನಾರವ ಎನಿಸಿದರೆ ಅಂತೇಳಿ ನನಗೆ ನೀವು ಬರಮಾಡ್ಕೊಂಡ್ರಲ್ಲ, ನಾನು ನಿಮಗೆ ಚಿರುಣಿಯಾಗಿದ್ದೇನೆ. ಇನ್ನೂ ಅನೇಕರು ಮಾತನಾಡೋರಿದ್ದಾರೆ, ಹೆಚ್ಚು ಮಾತಾಡೋಕೆ ಹೋಗಲ್ಲ. ಬಿಸಿಲ್ದಾಗ ಜಾಸ್ತಿ ಮಾತಾಡಿ ಒಂದು ಕಡೆ ಬಿಸಿಲು, ಒಂದು ಕಡೆ ನನ್ನ ಮಾತು ನಿಮ್ಮ ತಲೆಗೆ ಮತ್ತೇನು ಆಗಬಾರದು ಅಂತೇಳಿ ಇಲ್ಲಿಗೆ ನಿಲ್ಲಿಸಿ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಬಾಳು. ಎಲ್ಲಿವರೆಗೆ ನಾವು ಒಬ್ಬದು ಭಕ್ತ ಭಂಡಾರಿ ಬಸವಣ್ಣನವರ ಸಂಕಲ್ಪವನ್ನು ಇಟ್ಕೊಂಡು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಇಟ್ಕೊಂಡು, ಇವೆರಡೂ ಇಟ್ಕೊಂಡು ನಾವು ಹೋದರೆ ಮಾತ್ರ ಭಾರತ ದೇಶಕ್ಕೆ ಉಳಿದಾಗತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ, ಸ್ಕೌಟ್ ಗೈಡ್ಸ್ನ ಪ್ರೇರಕ ಶಕ್ತಿಯಾಗಿ, ಅನೇಕ ಸಾಹಿತಿಗಳಿಗೆ ಪ್ರೇರಕವಾಗಿ, ಈ ವರ್ಷದ ಕನ್ನಡದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕವಾಗಿರುವ ಸನ್ಮಾನ್ಯ ಗುರು ಚನ್ನಬಸಪ್ಪನವರು ಇವತ್ತು ಈ ಸಂದರ್ಭದಲ್ಲಿ ಮಾತನಾಡಿ ನಾವೆಲ್ಲರೂ ನಿರ್ವಹಿಸಬೇಕಾದಂಥ ಕೆಲಸಗಳ ಬಗ್ಗೆ ಸೂಕ್ಷ್ಮವಾಗಿ ಅವರು ತಿಳಿಸಿದ್ದಾರೆ. ನಾನು ಮೊದಲನೇದಾಗಿ ವಸಂತ ಕುಷ್ಟಗಿಯವರನ್ನ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ವಸಂತ ಕುಷ್ಟಗಿಯವರು ನನ್ನ ವಿದ್ಯಾರ್ಥಿ ಪರಿಷತ್ತಿನ ಸಂದರ್ಭದಲ್ಲಿ ನನ್ನ ಗುರುಗಳಾಗಿ, ಇಲ್ಲಿಯ ಒಂದು ಕಾಲೇಜಿನ ಪ್ರಾಂಶುಪಾಲರಾಗಿ ಈ ಭಾಗದ ಸಾಹಿತ್ಯ ಕ್ಷೇತ್ರದ ಕೆಲಸಕ್ಕೆ ದುಡಿದಂಥ ಮಹಾಪುರುಷರು. ಅವರು ಬದುಕಿದ್ದಿದ್ದರೆ ಇವತ್ತು ಭಾಳ ಸಂತೋಷಪಟ್ಟಿರು. ಅವರ ಸಂಪಾದಕತ್ವದಲ್ಲಿ ಈ ಪುಸ್ತಕ ಶ್ರೀಮಾನ್ ಗುಳಿಗೇರಿಯವರ ಪುಸ್ತಕ ಪ್ರಕಟಣೆ ಆಗಿರೋದು ಭಾಳ ಅಭಿಮಾನದ ವಿಚಾರ. ಅವರನ್ನು ನಾನು ನೆನಪಿಸ್ಕೊಂಡು ನಮ್ಮ ರಾಜ್ಯದ ಒಬ್ಬ ದೊಡ್ಡ ಸಾಹಿತಿಗಳಾದ, ವಿಶೇಷವಾಗಿ ಮಕ್ಕಳ ಸಾಹಿತ್ಯವನ್ನು ರಚನೆ ಮಾಡಿ ಭಾಳ ಪ್ರೇರಕ ಶಕ್ತಿಯಾಗಿ ಉಳಿದಿರತಕ್ಕಂಥ ಸನ್ಮಾನ್ಯ ರಾಮೇಶ್ವರ್ ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಇಂಥ ಜನ 100 ವರ್ಷಕ್ಕೂ ಹೆಚ್ಚು ಕಾಲ ಬದುಕಿ ನಮಗೆ ಮಾರ್ಗದರ್ಶನ ಮಾಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಅನೇಕ ಜನ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ನೆಚ್ಚಿನ ಮಿತ್ರರಾದ ಸನ್ಮಾನ್ಯ ಅಲಂಪ್ರಭು ಪಾಟೀಲ್ರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ವಿಧಾನಸಭೆಯ ಸದಸ್ಯರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಈ ಭಾಗದ ರಾಜ್ಯದ ನಾಯಕರಾಗಿದ್ದಂಥ ಅಜಾತ ಶತ್ರು ಧರ್ಮಸಿಂಗ್ ಅವರ ಅನುಯಾಯಿಯಾಗಿ ಅವರ ಜೀವನದ ಕೊನೆಯ ಉಸಿರಿನವರೆಗೂ ಸಹಿತ ಅವರ ಜೊತೆಯಲ್ಲಿ ಇರೋರು. ನಾವು ಪುರಾಣಗಳಲ್ಲಿ ಕೇಳೋ ಹಾಗೆ ರಾಮನ ಬಂಟ ಹನುಮಂತನ ಹಾಗೆ ಅವರು ದುಡಿದಿರ್ತಕ್ಕಂಥವರು ಅಲ್ಲಂಪ್ರಭು ಪಾಟೀಲ್. ರಾಜಕಾರಣದಲ್ಲಿ ನಿಷ್ಠೆ ಅನ್ನೋದು ಭಾಳ ಕಡಿಮೆ. ನಿಷ್ಠೆ ಇದ್ದಿದ್ದರೆ ಬಹುಶಃ ಈ ದುಸ್ಥಿತಿ ನಮ್ಮ ರಾಷ್ಟ್ರಕ್ಕೆ ಬರ್ತಾ ಇರಲಿಲ್ಲ. ನಿಷ್ಠೆ ಭಾಳ ಕಡಿಮೆ. ಆದರೆ ಇವರು ಅದಕ್ಕೆ ಹೊರತಾಗಿ ಕೆಲಸ ಮಾಡಿದವರು. ನನ್ನ ಒಡನಾಡಿ ಎಂ.ಐ. ಪಾಟೀಲರು, ನಾನು, ಬಿ.ಆರ್. ಪಾಟೀಲು, ವಿಶ್ವನಾಥ್ ಪಾಟೀಲು, ನಾವೆಲ್ಲ ಚನ್ನಬಸಪ್ಪ ಗುಳಿಗೇರಿಯವರ ಗರಡಿನಲ್ಲಿ
ಕೆಲಸ ಮಾಡಿದವರು. ಇವತ್ತು ಬಿ ಆರ್ ಪಾಟೀಲು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಅವ್ರು ಬಂದಿಲ್ಲ. ಎಮ್ ಐ ಪಾಟೀಲರು ಒಬ್ಬ ಸಜ್ಜನ ವ್ಯಕ್ತಿ. ಅವರು ಮಾತನಾಡೋದು ಕಡಿಮೆ, ಆದರೆ ಕೆಲಸ ಮಾಡ್ತಾರೆ. ನಾನು ಅವ್ರು ಕೇಳಿದೆ, ಏನಾದರೂ ನಿನ್ನ ಹತ್ರ ಹಣ ಉಳಿದಿದ್ದೀನೆಯಾ ಅಂತ ಕೇಳಿದೆ. ನಾನು ಒಂದು ವಿಶ್ವಾಸದಿಂದ, ಏನು ಸಿದ್ದಿ ಅವರೇ, ನಾನು 12 ಎಲೆಕ್ಷನ್ ನಿಂತಿದ್ದೀನಪ್ಪ, 4 ಎಲೆಕ್ಷನ್ ಗೆದ್ದಿದ್ದೀನಿ, 8 ಎಲೆಕ್ಷನ್ ಸೋತಿದ್ದೀನಿ, ಇನ್ನೇನು ನನ್ನ ಹತ್ರ ಉಳಿದಿರ್ತದೆ ಅಂತ ಹೇಳಿ. ಅದು ವಾಸ್ತವಾಂಶ. ಇವತ್ತು ಅವರು ಸಹಿತ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮಾನ್ಯ ನಮೋಶಿಯವರು ಕಲ್ಯಾಣ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಹೈದರಾಬಾದ್ ಕರ್ನಾಟಕದ ಶಿಕ್ಷಣ ಸಂಸ್ಥೆ, ಅದರ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥವರು. ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಅಮರನಾಥ್ ಚನ್ನಬಸಪ್ಪ ಸಾವೂರವರು ಭಾಳ ಆಸಕ್ತಿ ವಹಿಸಿ ತಮ್ಮ ತಂದೆಯವರ ಮಾಡಿದಂಥ ಹೋರಾಟದ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಭಾಳ ಓಡಾಡಿದ್ದಾರೆ. ಅದಕ್ಕೆ ಸಾಥ್ ಕೊಟ್ಟಿರೋರು ಅಂದರೆ ರಾಮೇಶ್ವರರವರು. ಭಾಳಷ್ಟು ಜನ ಒಂದು ಲೇಖನ ಬರೆಸೋದು ಭಾಳ ಕಷ್ಟದ ಕೆಲಸ. ಅವರು ಭಾಳ ಪ್ರಯತ್ನ ಮಾಡಿದ್ದಾರೆ. ನನಗೂ ಸಹಿತ ಅನೇಕ ಬಾರಿ ಅವರು ದೂರವಾಣಿ ಮೂಲಕ ಸ್ವತಃ ಭೇಟಿ ಮಾಡಿ ಒಂದು ಲೇಖನ ಕೊಡಬೇಕು ಅಂತ ಹೇಳಿ ಕಾರಣಾಂತರಗಳಿಂದ ನಾನು ಕೊಡೋಕ್ಕಾಗಿಲ್ಲ. ಅದಕ್ಕೆ ನಾನು ಕ್ಷಮೆ ಕೇಳ್ತೇನೆ. ಇಂಥ ಒಬ್ಬ ಪುಣ್ಯ ಪುರುಷನ ಒಂದು ನೆನಪಿನಲ್ಲಿ ಈ ಅವರ 97ನೇ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಮಾಡಿರೋದು, ಈ ಪುಸ್ತಕ ಬಿಡುಗಡೆ ಮಾಡಿರೋದು ಭಾಳ ಒಳ್ಳೆಯ ಕೆಲಸ ಅಂಥೇಳಿ ಮಾನ್ಯ ಅಮರನಾಥ್ ಚನ್ನಬಸಪ್ಪನವರನ್ನು, ಅವರ ಸಹೋದರರನ್ನು, ಅವರ ಸಹೋದರಿಯರನ್ನು, ಅವರ ಕುಟುಂಬದ ಸದಸ್ಯರನ್ನು ನಾನು ಅಭಿನಂದಿಸ್ತೇನೆ ನಿಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ. ಕಾರಣ ಇಷ್ಟೇ, ಕಾರ್ಯಕ್ರಮ ಮಾಡೋದು, ಪುಸ್ತಕ ಹೊರಗಡೆ ತರೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಲಕ್ಷಾಂತರ ಹಣ ಬೇಕಾಗ್ತದೆ, ಭಾಳ ಓಡಾಟ ಮಾಡಬೇಕಾಗ್ತದೆ, ಅನೇಕ ಅವಮಾನಗಳನ್ನು ಸಹಿಸ್ಕೋಬೇಕಾಗ್ತದೆ. ಅದನ್ನೆಲ್ಲ ಅವರು ಸಹಿಸ್ಕೊಂಡು ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅವರಿಗೆ ನಾನು ಕುಟುಂಬದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಸನ್ಮಿತ್ರರಾದ ಅಜಯ್ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ವಿಜಯ್ ಅವರು ಸಹಿತ ಬರಬೇಕಾಗಿತ್ತು. ಅವರ ಪರವಾಗಿ ಶಿವರಾಜ್ ಸಿಂಗ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಜಯ್ ನನಗೆ ದೂರವಾಣಿ ಮೂಲಕ ಮಾತನಾಡಿ, ನಮ್ಮ ತಾಯಿಯವರ ಆರೋಗ್ಯ ನಿನ್ನೆ ರಾತ್ರಿಯಿಂದ ಸ್ವಲ್ಪ ಕೆಟ್ಟಿದೆ, ಮಗನಾಗಿ ನಾನು ಅಲ್ಲೇ ಇರಬೇಕಾಗ್ತದೆ, ತಾವು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ ಜನಗಳಿಗೆ ಹೇಳಬೇಕು. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ನನಗೆಲ್ಲ ವ್ಯವಸ್ಥೆಯನ್ನು ಮಾಡಿ ಕರೆಸ್ಕೊಂಡವರು ಅವರೇನೆ. ಧರ್ಮಸಿಂಗ್ ಅವರು ವಿರುದ್ಧವಾಗೇ ಚನ್ನಬಸಪ್ಪ ಕುಳಗೇರಿಯವರು ಚುನಾವಣೆಗಳಲ್ಲಿ ನಿಂತಿದ್ದರು, ಇದು ನಿಮಗೆ ಗೊತ್ತಿದೆ. ಧರ್ಮಸಿಂಗ್ ಅವರು ಅಜಾತಶತ್ರು ಅಂತ ಹೇಳಿದಾಗ ಇದೊಂದು ಉದಾಹರಣೆಯಾಗಿ ನಾವು ತಗೋಬೋದು. ಒಂದು, ಧರ್ಮಸಿಂಗ್ ಅವರು ಈ ಕ್ಷೇತ್ರದಲ್ಲಿ ಚುನಾವಣೆ ಗೆಲ್ತಾ ಇದ್ದದ್ದೇ ಒಂದು ಪವಾಡ. ಈ ಕ್ಷೇತ್ರದಲ್ಲಿ ರಜಪೂತರ ಸಂಖ್ಯೆ ಭಾಳ ಕಡಿಮೆ, ಬೆರಳೆಣಿಸುವಷ್ಟು ಜನ ಇದ್ದಾರೆ. ಅನೇಕರು ಉದಾಹರಣೆಗಳನ್ನು ಕೊಡೋರು. ದೇವರಾಜರಸು ಹುಣಸೂರಿನಲ್ಲಿ ಗೆಲ್ಲೋದು, ಸಿಂಧ್ಯಾ ಅವರು ಕನಕಪುರದಲ್ಲಿ ಗೆಲ್ಲೋದು, ಜೇವರ್ಗಿಯಲ್ಲಿ ಧರ್ಮಸಿಂಗ್ ಗೆಲ್ಲೋದು, ಇದೆಲ್ಲ ಅಪರೂಪ ಅಂತೇಳಿ, ನಿಜವಾಗಿಯೂ ಅಪರೂಪ. ಆದರೆ ಎಲ್ಲಿವರೆಗೂ ನಾವು ಸರಿ ಇರ್ತೇವೆ ಅಲ್ಲಿವರೆಗೂ ಸಹಿತ ಜನ ಸರಿಯಾಗಿರ್ತಾರೆ. ನಾವು ಸರಿ ಇಲ್ಲ, ಮುಖಂಡರುಗಳು. ನಾವು ಕನಕಪುರ ಕ್ಷೇತ್ರದಲ್ಲಿ ಜಾತಿಯನ್ನು ಮಾಡಿದರೆ, ಧರ್ಮಸಿಂಗ್ ಇಲ್ಲಿ ಜಾತೀಯತೆಯನ್ನು ಮಾಡಿದರೆ ನೀವ್ಯಾರೂ ಬೆಂಬಲ ಕೊಡೋಕ್ಕಾಗ್ತಾ ಇರಲಿಲ್ಲ. ಧರ್ಮಸಿಂಗ್ ಅವರು ರೈತಾಪಿ ವರ್ಗದ ಬಗ್ಗೆ ಮತ್ತೊಬ್ಬ ದಕ್ಷ ಆಡಳಿತಗಾರನಾಗಿ ಕೆಲಸ ಮಾಡಿದಂಥ ಪುಣ್ಯಾತ್ಮ. ಈ ಬೀದರ್ನಿಂದ ಹಿಡಿದು ಶ್ರೀರಂಗಪಟ್ಟಣವರೆಗೂ ಇರ್ತಕ್ಕಂಥ ರಸ್ತೆ ಏನಿದೆ, ಈ ರಸ್ತೆಯನ್ನು ಮೊದಲನೇ ಬಾರಿಗೆ ಮಾಡಿ
ಇವತ್ತು ಭಾಳ ದೊಡ್ಡ ದೊಡ್ಡ ರಸ್ತೆಗಳಾಗ್ತಾ ಇದೆ. CST GSTಗೆ ಲೆಕ್ಕ ಇಲ್ದಂಗೆ ದುಡ್ಡನ್ನು ಸಂಗ್ರಹ ಮಾಡ್ತಾರೆ. ಅದರ ಒಂದು ಭಾಗನ ಇದ್ದಾರೆ. ಗಡ್ಕರಿ ಒಬ್ಬ ದಕ್ಷ ಮಂತ್ರಿಗಳಿದ್ದಾರೆ, ಕೆಲಸಗಳಾಗ್ತಿರ್ಬೋದು. ಆದರೆ 40 ವರ್ಷದ ಹಿಂದೆ ಶ್ರೀರಂಗಪಟ್ಟಣದಿಂದ ಬೀದರ್ವರೆಗೂ ರಸ್ತೆ ಆಗಬೇಕು ಅಂಥೇಳಿ ಒಂದು ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ ಮಾಡಿದವರು ಶ್ರೀಮಾನ್ ಧರ್ಮಸಿಂಗ್ ಅವರು ಅನ್ನೋದನ್ನು ನಾನು ಯಾವತ್ತೂ ಸಹಿತ ಮರೀಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೆ. ಧರ್ಮಸಿಂಗ್ ಅವರು ಯಾಕೆ ಇಲ್ಲಿ ಕೇಳ್ತಾ ಇದ್ದರು? ಚನ್ನಬಸಪ್ಪ ಕುಳಗೇರಿಯವರು ಅವ್ರ ವಿರುದ್ಧವಾಗಿದ್ದವರು. ನಾನು CM ಇಬ್ರಾಹಿಂ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಆಗಿದ್ದರು, ಅದಕ್ಕೆ ಮುಂಚೆ ಕಾರ್ಯದರ್ಶಿಗಳಾಗಿದ್ದರು. ನಾನು ಪಕ್ಷದ ಯೋಜನತಾ ವಿಭಾಗದ ಅಧ್ಯಕ್ಷನಾಗಿದ್ದೆ. ಯಾವಾಗ ಸಹಿತ ನಾವು ಧರ್ಮಸಿಂಗ್ ಅವ್ರನ್ನ ವಿರೋಧ ಮಾಡಿದ್ದೇವೆ. ಅವ್ರಿಗೆ ಗೊತ್ತಿದೆ ಧರ್ಮಸಿಂಗ್ ಅವ್ರಿಗೆ. ಇಬ್ರಾಹಿಂ ಅವರು ಭಾಳ ಚೆನ್ನಾಗಿ ಭಾಷಣ ಮಾಡ್ತಾರೆ, ಆಕರ್ಷಣೀಯವಾಗಿ, ನಿಮಗೆ ಗೊತ್ತಿದೆ. ಬೆಳಗಿನ ಜಾವ 4 ಗಂಟೆವರೆಗೂ ಇವರು ಭಾಷಣ ಕೇಳೋಕ್ಕೆ ಜನರು ಕಾಯ್ತಾ ಇದ್ದರು. ಅವ್ರಿಗೊಂದು ಕಲೆ ಅದು. ಬಂದು ಧರ್ಮಸಿಂಗ್ ಬಗ್ಗೆ ಎಲ್ಲ ಏನೇನು ಮಾತಾಡೋಕ್ಕಾಗೋದಿಲ್ಲ ಅದೆಲ್ಲವೂ ಸಹಿತ ಮಾತಾಡೋಕ್ಕೆ ಅವ್ರ ಕೈನಲ್ಲಿ ಮಾತ್ರ ಆಗೋದು, ನಮ್ಮ ಕೈನಲ್ಲಿ ಆಗೋದಿಲ್ಲ. ಈಗ ಮಾತಾಡೋರು. ಆದರೆ ಧರ್ಮಸಿಂಗ್ ಅವರಾಗಲಿ ನಮ್ಮನ್ನಾಗಲಿ ಯಾವತ್ತೂ ಧರ್ಮಸಿಂಗ್ ಅವರು ವಿಂಗಡಣೆ ಮಾಡಲಿಕ್ಕೆ ಹೋಗಲಿಲ್ಲ. ಏನು ಇವ ನಮ್ಮವ ಅಂತ ಹೇಳ್ತಾರೆ. ನಮ್ಮೆಲ್ಲರನ್ನೂ ಸಹಿತ ನಮ್ಮವರು ಅಂತೇಳಿ ಅವ್ರು ನೋಡ್ತಾ ಇದ್ರು. ಅದರಿಂದನೇ ಅವರು ಅಜಾತ ಶತ್ರು ಅಂತ ಆದರು. ನನಗೆ ಒಂದು ರೀತಿಯಲ್ಲಿ ಆಶ್ಚರ್ಯನೇ. ಬಾಪುಗೌಡರನ್ನು ಧರ್ಮಸಿಂಗು ಭಾಳ ಚೆನ್ನಾಗಿರ್ತಾ ಇದ್ರು. ಕೆಲವರು ಅದನ್ನು ಹೇಳೋರು, ಇಬ್ಬರೂ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ತಾ ಇದ್ರು ಅಂತೇಳಿ. ಅದು ಇರ್ಬೋದು, ನನಗೆ ಗೊತ್ತಿಲ್ಲ ಅದು ಅಷ್ಟೊಂದು ಸುಲಭವಾಗಿ. ಈ ಭಾಗದ ಎಲ್ಲ ಮುಖಂಡಗಳು ರಾಮಚಂದ್ರಪ್ಪ ವೀರಪ್ಪನವರಿಂದ ಹಿಡಿದು ಭೀಮಣ್ಣ ಖಂಡ್ರೆಯವರಿಂದ ಹಿಡಿದು ಶಾಪುರದ ವೆಂಕಟ ನಾಯಕರವರೆಗೂ ಸಹಿತ ನಾವು ಅವ್ರ ಕೈ ಕೆಳಗಡೆ ಕೆಲಸ ಮಾಡಿರೋರು. ಈ ಪುಸ್ತಕ ಈ ಭಾಗದ ಹೋರಾಟದ ಸವಿನೆನಪಾಗಿ ಇರ್ತಕ್ಕಂಥ ಒಂದು ದಾಖಲೆ ಇದೆ. ಇನ್ನೂ ಅನೇಕ ವಿಚಾರಗಳು ಬರಬೇಕು. ಮುಂದೆ ಇದು 1000 ಪ್ರಿಂಟ್ ಮಾಡಿದಾರಂತೆ. ಅದು ಇನ್ನೂ ಅನೇಕ ಎಡಿಷನ್ಗಳು ಬರ್ತವೆ. ಆ ಸಂದರ್ಭದಲ್ಲಿ ಅವನ್ನೆಲ್ಲ ಅನುಭವಗಳನ್ನು ಬರಿಬೋದು. ಒಂದು ಹೇಳಬೇಕು ಅಂದರೆ, ಈ ಪುಸ್ತಕದಲ್ಲಿ ಈ ಭಾಗದ ಒಂದು ಹೋರಾಟದ ಎಲ್ಲ ಚಿತ್ರಣವೂ ಸಹಿತ ಬಂದಿದೆ. ನನಗೆ ಜ್ಞಾಪಕ, ವಿಶ್ವನಾಥ ರೇಮಠನಾಳು, ಬಾಪುಗೌಡರು ಒಂದೇ ಪಕ್ಷದಲ್ಲಿದ್ದರೂ ಸಹಿತ ಬೇರೆ ಬೇರೆ ಇದ್ದರು. ಅವ್ರ ಮನಸ್ಸುಗಳು ಒಟ್ಟಿಗಿರಲಿಲ್ಲ. ಆದರೆ ಇಬ್ಬರೂ ಸ್ವಾಮಿ ರಮಾನಂದ ತೀರ್ಥರು ಅಂದರೆ ಭಾಳ ಪೂಜನೀಯ ಭಾವನೆಯಿಂದ ನೋಡ್ತಾ ಇದ್ದರು. ರಸಾಕರ ಒಂದು ದಬ್ಬಾಳಿಕೆ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಅನೇಕ ಕುಟುಂಬಗಳು ಹೋರಾಟ ಮಾಡಿ ಇವತ್ತು ರಾಜಕೀಯದಲ್ಲಿ ಮುಂದೆ ಬರಲಿಕ್ಕಾಗಿಲ್ಲ. ಅವರೆಲ್ಲ ಕೆಲವು ಜನ ಮಾತ್ರ ಮುಂದೆ ಬರಲಿಕ್ಕಾಗಿತ್ತು. ನಾನೊಂದು ಸಾರಿ ದೆಹಲಿಗೆ ಹೋಗಿದ್ದಾಗ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ಹೋಗಿದ್ದೆ ನಾನು. ಹೀಗೆ ರಜಾಕರ ಒಂದು ಹೋರಾಟದ ವಿಚಾರದಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ತಮ್ಮ ಸ್ವಂತ ವಿಚಾರವನ್ನು ಹೇಳಿದರು. ಅವರೊಂದು ಕೂಲಿಕಾರರ ಮನೆತನದಿಂದ ಬಂದವರು. ಬಾಲ್ಕಿ ತಾಲೂಕಿನ ಒಂದು ಹಳ್ಳಿನಲ್ಲಿ, ಹೊರವಟ್ಟಿ ಅಂತ ಊರಿನ ಹೆಸರು. ಹೊರವಟ್ಟಿ ನಂಗೆ ಗೊತ್ತು, ನನ್ನ ಸಂಬಂಧಿಕರಿದ್ದಾರೆ ಹೊರವಟ್ಟಿನಲ್ಲಿ. ಹೊರವಟ್ಟಿನಲ್ಲಿ ಇವರು ಜನಿಸಿದ್ದು ಒಂದು ಗುಡಿಸಲಲ್ಲಿ. ಇವ್ರ ಸಂಬಂಧಿಕರು ಯಾರೋ ಪೂನಾದಲ್ಲಿ ಇದ್ರಂತೆ. ರಜಾಕರು ಬಂದು ಬೆಂಕಿ ಹಾಕೋರು ಗುಡಿಸಲಿಗೆ, ಮೆದೆಗಳಿಗೆ, ಬೆಳೆಗಳಿಗೆ, ರೈತರಿಗೆಲ್ಲ ತೊಂದರೆ ಕೊಡೋರು. ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಗು ಒಂದು ತೊಟ್ಲನ್ನ ಮರಕ್ಕೆ ಕಟ್ಟಿ ಆ ಬಟ್ಟೆನಲ್ಲಿ ಇವರು ತೊಟ್ಲಲ್ಲಿ ಹಾಕಿರ್ತಾರೆ ಖರ್ಗೆ ಅವ್ರನ್ನ. ಇವ್ರ ತಂದೆಯವರು ಕೂಲಿ ಮಾಡೋಕ್ಕೆ ಹೋಗಿರ್ತಾರೆ. ಇವ್ರ ತಾಯಿ ಆ ಗುಡಿಸಲಿಗೆ ಬೆಂಕಿ ಬಿದ್ದಾಗ ಸುಟ್ಟೋಗ್ತಾರೆ ಅವರು. ಖರ್ಗೆ ಅವ್ರ ತಾಯಿ. ಅದಾದ ನಂತರ ಖರ್ಗೆ ಅವ್ರ ತಂದೆ ನನ್ನ ಮಗನಿಗೆ ಏನಾದರೂ ಓದಿಸ್ಬೇಕು ಅಂತೇಳಿ ಜ್ಞಾಪಿಸ್ಕೊಂಡು ಪೂನಾಗೆ ಹೋಗೋಣ ಅಂತೇಳಿ ರೈಲ್ವೆ ಸ್ಟೇಷನ್ಗೆ ಬಂದು ರೈಲು ಹತ್ತುತ್ತಾರೆ. ನೋಡಿ ಅದೃಷ್ಟ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ. ಅವರು ಹೋಗಬೇಕಾಗಿದ್ದು ಪೂನಾಗೆ, ಬಂದಿದ್ದು ಕಲಬುರ್ಗಿಗೆ. ಯಾಕೆಂದರೆ ಅವ್ರು ಓದ್ಲಿಕ್ಕೆ ಬರೀಲಿಕ್ಕೆ ಬರ್ತಾ ಇರಲಿಲ್ಲ. ಕಲಬುರ್ಗಿ ಅಂತ ನೋಡಲೂ ಇಲ್ಲ, ಟ್ರೈನ್ ಹತ್ತಿದ್ರು ಅಟ್ಟೇನೆ. ಆಮೇಲೆ ಗೊತ್ತಾಯ್ತು ಕಲಬುರ್ಗಿ ರೈಲ್ವೆ ಸ್ಟೇಷನ್ಗೆ ಬಂದಮೇಲೆ ಇಲ್ಲಿ ಇಳಿಬೇಕು ನಾವು ಅಂತೇಳಿ.
ಅದಾದ ನಂತರ ಉಳಿದದ್ದೆಲ್ಲ ನೀವು ನೋಡಿರೋದು, ಕೇಳಿರೋದು, ಗೊತ್ತಿರೋದು. ಮಿಲ್ ಶುರು ಆಗ್ತದೆ, ಮಿಲ್ಲಲ್ಲಿ ಅವ್ರ ತಂದೆ ಸೇರ್ಕೋತಾರೆ, ಇವ್ರು ಸೇರ್ಕೋತಾರೆ, ವಕೀಲರಾಗ್ತಾರೆ, ಹೋರಾಟಗಾರರಾಗಿದ್ದಾರೆ, ನಾಯಕರಾಗಿದ್ದಾರೆ, ರಾಷ್ಟ್ರದ ಅಧ್ಯಕ್ಷರಾಗಿದ್ದಾರೆ, ರಾಷ್ಟ್ರದ ರಾಜಕಾರಣದಲ್ಲಿ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಅವರು. ಖರ್ಗೆ ಸಾಹೇಬ್, ಈ ಖರ್ಗೆ ಅವರ ವಿಚಾರಕ್ಕೂ ಧರ್ಮಸಿಂಗ್ ವಿಚಾರಕ್ಕೂ ಬಹಳ ಇರ್ತಾ ಇತ್ತು. ಆದರೆ ಅವರು ಯಾವತ್ತೂ ಬಹಿರಂಗವಾಗಿ ಹೇಳ್ಕೊಂಡವರಲ್ಲ. ಅದಕ್ಕೆ ಒಂದು ಕಾರಣ ಇದೆ. ಆ ಕಾರಣ ಏನು ಅಂತ ಹೇಳಿದ್ರೆ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಮಂತ್ರ ಇವತ್ತು ಆರ್ಟಿಕಲ್ 371 ಬಂದು ಈ ಪ್ರದೇಶವನ್ನು ಸೇರಿರಬೇಕಾದ್ರೆ ಸ್ವಾಮಿ ರಮಾನಂದ ತೀರ್ಥರಿಂದ ರಜಾಕರ ವಿರುದ್ಧ ಹೋರಾಟ ಮಾಡಿ ಸ್ಫೂರ್ತಿಯನ್ನು ಪಡೆದು ಈ ಭಾಗದ ಪ್ರಗತಿ ಆಗಬೇಕು ಅಂತ ಹೇಳಿ ಬರೀ ಕೃಷ್ಣಾ ನದಿ ನೀರು, ಭೀಮಾ ನದಿ ನೀರು ಅಷ್ಟೇ ಅಲ್ಲ, ನೀರಾವರಿ ಜೊತೆಗೆ ಶೈಕ್ಷಣಿಕ ಮಟ್ಟ ಉತ್ತಮ ಆಗಬೇಕು, ಆರೋಗ್ಯದ ಸೌಲಭ್ಯಗಳು ಹೆಚ್ಚಾಗಬೇಕು ಅಂತೇಳಿ ಇವತ್ತು ಸೌಕರ್ಯಗಳನ್ನು ನಮ್ಮ ಮುಂದಿನ ಪೀಳಿಗೆಯವರು, ಇವತ್ತಿನ ಪೀಳಿಗೆಯವರು ಅನುಭವಿಸಬೇಕಾದ್ರೆ ಇದರ ಹಿಂದೆ ಒಂದು ಹೋರಾಟ ಇದೆ ಅಂತ ತಿಳ್ಕೋಬೇಕು. ಪಾಪ ಖರ್ಗೆ ಅವರು ಇನ್ನೂ ಮುಖ್ಯಮಂತ್ರಿ ಮಾಡೋಕ್ಕೆ ಆಗೇ ಇಲ್ಲ. ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳು ಸಹಿತ ಆದರು. ಆದರೆ ಅವರು ಯಾವತ್ತೂ ಸಹಿತ ಬೇರೆ ಬೇರೆ ಅಭಿಪ್ರಾಯಗಳನ್ನು ಇಟ್ಕೊಂಡವರಲ್ಲ. ಕಾರಣ ಈ ಉದ್ದೇಶ, ಹೋರಾಟದ ಉದ್ದೇಶ. ಮೊನ್ನೆ ಇಬ್ರಾಹಿಂ ಅವರು ಹೇಳಿದ್ರು, ಒಂದು ಮೂರನೇ ಶಕ್ತಿ ಆಗಬೇಕು ಅಂತ ಹೇಳಿ. ಎಲ್ಲರನ್ನೂ ಮೆಚ್ಚಿಸ್ತಕ್ಕಂಥ, ಎಲ್ಲರ ಹೃದಯಕ್ಕೆ ತಾಕ್ತಕ್ಕಂಥ, ನೀನು ಯಾರು ಅಂತ ಕೇಳದೇ ಇರತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅದಾಗಬೇಕು. ಇವತ್ತು ಯಾರಿಗೂ ಸಮಾಧಾನ ಇಲ್ಲ. ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರಿಗೂ ಸಮಾಧಾನ ಇಲ್ಲ, ರಾಷ್ಟ್ರದಲ್ಲೂ ಸಮಾಧಾನ ಇಲ್ಲ, ರಾಜ್ಯದಲ್ಲೂ ಸಮಾಧಾನ ಇಲ್ಲ. ಕೆಲವು ಜನಗಳ ಕೈನಲ್ಲಿ ಅಧಿಕಾರ ಅಂತಕ್ಕಂಥದ್ದು ಸಿಕ್ಕಾಕೊಂಡಿದೆ. ಇಂಥ ಸನ್ನಿವೇಶದಲ್ಲಿ ರಾಜಕೀಯ ನಾಯಕತ್ವ ಬಹಳ ದೊಡ್ಡ ಪಾತ್ರವನ್ನು ವಹಿಸಬೇಕಾಗ್ತದೆ. ಇದಕ್ಕೆ ಆದರ್ಶಪ್ರಾಯರು ಯಾರಪ್ಪ ಅಂತ ಹೇಳಿದ್ರೆ, ನನ್ನ ಅಭಿಪ್ರಾಯದಲ್ಲಿ ಚನ್ನಬಸಪ್ಪ ಕುಳಗೇರಿಯವರು. ಚನ್ನಬಸಪ್ಪ ಕುಳಗೇರಿಯವರ ಒಂದು ಹೋರಾಟ, ಜೀವನದ ಹೋರಾಟ ಭಾಳ ಮಧ್ಯಮ ವರ್ಗದ ಕುಟುಂಬದಿಂದ ಬಂದು ಯಾವುದೇ ಜಾತಿಯನ್ನು ಇಂಗಿಡಿಸದೆ, ನಮ್ಮ ಕಾರುಗಳಿಗೆ ದುಡ್ಡು ಕೊಡೋದಲ್ಲ, ಹಾಗೆಲ್ಲ ನಾವು ಲಾರಿನಲ್ಲಿ, ಬಸ್ಸಲ್ಲಿ ಬಂದು ಪಾರ್ಟಿ ಕಟ್ಟಿದವು. KSRTC ಬಸ್ ಒಂದೇ ಒಂದು ಇರ್ತಾ ಇದ್ದಿದ್ದು ಕಲಬುರಗಿಯಿಂದ ಬೆಂಗಳೂರಿಗೆ. ಆಗ ಬಸ್ ಟಿಕೆಟನ್ನು ರಿಸರ್ವ್ ಮಾಡಿಸಿ ಬಾಪುಗೌಡನ ಮನೆಗೆ ಕರ್ಕೊಂಡೋಗಿ ರೊಟ್ಟಿ ತಿನ್ನಿಸಿ ಬುತ್ತಿ ಕಟ್ಟಿಸಿ ಕಳಿಸ್ತಾ ಇದ್ದವರು. ಜನತಾ ಪರಿವಾರದವ್ರು ಯಾರಾದ್ರೂ, ಅದು MI ಪಾಟೀಲ್ ಇರ್ಬೋದು, BR ಪಾಟೀಲ್ ಇರ್ಬೋದು, ನಾನಿರ್ಬೋದು, ಅಥವಾ ಇನ್ನೂ ಅನೇಕರಿದ್ದಾರೆ. ಇವರೆಲ್ಲರೂ ಚನ್ನಬಸಪ್ಪ ಕುಳಗೇರಿಯವರ ಫೋಟೋನ ಮನೆಯಲ್ಲಿ ಹಾಕಬೇಕು. ಯಾಕೆ? ನಾನು ಜ್ಞಾಪಕ ಬರ್ತದೆ ನನಗೆ, ನಮ್ಮ ನಾಯಕರಾದ ರಾಮಕೃಷ್ಣ ಹೆಗಡೆ ಅವರು, ನಾನು ಭಾಳ ಆತ್ಮೀಯ ಅವ್ರಿಗೆ. ಅವರು ವಿಧಾನಸಭೆ ಸದಸ್ಯರಾಗಿರಲಿಲ್ಲ, ಅವ್ರು ಮುಖ್ಯಮಂತ್ರಿಗಳಾದಾಗ ನನಗೆ ಯಾರು ಹೇಳಿದ್ರು, ನೀವೇ ಬಿಟ್ಕೊಡ್ರಿ ಅಂತ ಹೇಳಿ ಸೀಟ್. ಆಯಿತು ಅಂಥೇಳಿ ನಾನು ವಿಚಾರ ಮಾಡಲಿಲ್ಲ. 3 ತಿಂಗಳಾಗಿದ್ದು ನಾನು MLA ಆಗಿ. ನಾನೊಬ್ಬ ಕಾಲೇಜಿನ ಅಧ್ಯಾಪಕನಾಗಿದ್ದೆ. 3 ತಿಂಗಳಾಗಿದ್ದು. ಆಯಿತು ನಿಂತ್ಕೊಳ್ಳಿ, ಗೆಲ್ಲಿ ಅಂತೇಳಿ ನಾವು ಗೆಲ್ಲಿಸಿದ್ವಿ ಹೆಗ್ಡೆಯವ್ರನ್ನ ನಾವು ಗೆಲ್ಲಿಸಿದ್ವಿ. ಅದಾದ ನಂತರ 6 ಚುನಾವಣೆಗಳಲ್ಲಿ ಆ ಕ್ಷೇತ್ರದ ಜನ ನನ್ನನ್ನೇ ಆರಿಸ್ಕೊಂಡು ಬಂದರು. ಅವೆಲ್ಲ ಬೇರೆ ವಿಚಾರಗಳು. ಆದರೆ ಹೆಗ್ಡೆಯವ್ರು ಹೇಳಿದಂಥ ಮಾತುಗಳನ್ನು ನಾವು ಯಾವತ್ತೂ ಸಹಿತ ಮರೀಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಚೆನ್ನಾಗಿ ಹೇಳೋರು ಅವರು. ಕುಳಗೇರಿಯನ್ನು ಗುರುತು ಮಾಡಿ ಇಲ್ಲಿಯ ಜನತಾ ಪರಿವಾರದ ಅಧ್ಯಕ್ಷರನ್ನಾಗಿ ಮಾಡಿ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದವರು. ರಾಜಕೀಯದ ಒಳಸುಳಿವೆಗಳನ್ನು ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ, ಮರ್ಯಾದೆ ಹೊರಟೋಗ್ತದೆ. ಏನೋ ಒಂದು ಮಾಡ್ಕೊಂಡು ದೊಡ್ಡ ಸ್ಥಾನಕ್ಕೆ ಹೋಗಿರ್ತಾರೆ ಯಾರ್ಯಾರು. ಆ ದೊಡ್ಡತನವನ್ನು ನಾವೆಲ್ಲ ಜನ ನನ್ನ ಮಟ್ಟಿಗೆ ಹೇಳಬೇಕು ಅಂತ ಹೇಳಿದ್ರೆ ಸಂಶಯ ಬರಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಕುಳಗೇರಿಯವರು ಯಾಕೆ ವಿಧಾನ ಪರಿಷತ್ತಿನ ಸದಸ್ಯರಾಗಲಿಲ್ಲ? ಈ ಪ್ರಶ್ನೆಗಳೆಲ್ಲ ಬರ್ತವೆ. ಅವ್ರು ಧರ್ಮಸಿಂಗ್ಗೆ ಹಗಲು ರಾತ್ರಿಯಿಂದ ದುಡಿದಿಲ್ಲ. ಧರ್ಮಸಿಂಗ್ಗೆ ಹಗಲು ರಾತ್ರಿ ಅವ್ರೇನು ದುಡಿದಿಲ್ಲ. 2 ಚುನಾವಣೆ ಮಾಡಿದ್ರು ಅಟ್ಟನೆ.
ಆದರೆ ಅವ್ರು ನಿಜವಾಗಿಯೂ ದುಡಿದಿದ್ದು ಜನತಾ ಪರಿವಾರದವ್ರಿಗೆ. ಅದನ್ನು ಯಾರು ಅನುಭವಿಸ್ತಾ ಇದ್ದಾರೆ? ಒಂದು ಗಾದೆ ಮಾತಿದೆ, ಯಾವುದೋ ಹುಳುಗಳು ಬಂದು ಹುತ್ತ ಕಟ್ತವೆ, ಹುತ್ತಕ್ಕೆ ಹಾವು ಬಂದು ಸೇರ್ಕೊಬಿಟ್ಟು ಆ ಹುಳುಗಳನ್ನು ತಿಂದಾಕ್ಬಿಡ್ತಾರೆ. ಅಂಥ ಪರಿಸ್ಥಿತಿಗೆ ಇವತ್ತು ಜನತಾ ಪರಿವಾರಕ್ಕಾಗಿದೆ. ನನಗೂ ಅದರ ಬಗ್ಗೆ ನೋವಿದೆ. ಮಾನ್ಯ ನನಗಿಂತ ಹೆಚ್ಚಾಗಿ ನಂದೇನೂ ಪಾತ್ರ ಇಲ್ಲ ಅದರಲ್ಲಿ. ಇಬ್ರಾಹಿಂ ಸಾಹೇಬರ ಪಾತ್ರ ಭಾಳ ದೊಡ್ಡದು. ಅವ್ರಿಗೆ ನುಂಗು ಹಾಕ್ತಕ್ಕಂಥ ಪ್ರಯತ್ನವೇ ಆಯಿತು. ಪಾಪ ಅವರು ಒಳ್ಳೆ ವ್ಯಕ್ತಿ. ಅಲ್ಪಸಂಖ್ಯಾತರ ಕುಟುಂಬದಲ್ಲಿ ಹುಟ್ಟಿ, ಸಾಮಾನ್ಯವಾದ ಕುಟುಂಬದಲ್ಲಿ ಹುಟ್ಟಿ, ಬಸವಣ್ಣನ ತತ್ವಗಳನ್ನು ತಿಳ್ಕೊಂಡು, ಅಂಬೇಡ್ಕರ್ ವಿಚಾರವನ್ನು ತಿಳ್ಕೊಂಡು, ಅವ್ರಿಗೊಂದು ಸಾರಿ ನಾನು ಕೇಳಿದ್ದೆ, ಏನು ರೀ ನೀವೇನೋ MA PhD ಏನಾದರೂ ಮಾಡಿದ್ದೀರಾ ಅಂತ ಕೇಳಿದ್ದೆ ನಾನು ಅವ್ರಿಗೆ, ಇಬ್ರಾಹಿಂ ಅವ್ರಿಗೆ. ನಾನು ಅವ್ರಿಗಿಂತ ಭಾಳ ಚಿಕ್ಕವನು ವಯಸ್ಸಲ್ಲಿ ಮತ್ತು ಅನುಭವದಲ್ಲಿ. ಕೇಳಿದಾಗ ಏನು ಓದಿದೆಯಾ ನೀನು? ನಾನು MA BF ಮಾಡಿದ್ದೀನಿ ಅಂತ ಹೇಳಿದ್ರು. MA ನಾನು ಕೇಳಿದ್ದೀನಪ್ಪ, ನಾನು ಇಂಜಿನಿಯರು, ಈ BF ಕೇಳಿಲ್ವಲ್ಲ ಅಂತೇಳಿ. ಅವ್ರಿಗೆ ಜ್ಞಾಪಕ ಇದೆಯೇನೋ ಗೊತ್ತಿಲ್ಲ. ಮೆಟ್ರಿಕ್ ಅಟೆಂಪ್ಟೆಡ್, ಏನು ಮೆಟ್ರಿಕ್ ಅಟೆಂಪ್ಟೆಡ್ ಬಟ್ ಫೇಲ್ಡ್ ಅಂತೇಳಿ. ಆದರೆ ಅವರ ವಿಚಾರವನ್ನು ನೋಡಿದಾಗ ಅವರ ವಿಚಾರದಿಂದನೇ ಅನೇಕ PhDಗಳನ್ನು ಕೊಡ್ಬೋದು. ನನಗೆ ಗೊತ್ತಿರೋ ಹಾಗೆ KC ರೆಡ್ಡಿಯವರನ್ನು ಬಿಟ್ಟರೆ ಬಾಕಿ ಎಲ್ಲ ಮುಖ್ಯಮಂತ್ರಿಗಳ ಒಡನಾಟ ಇಟ್ಕೊಂಡು ದುಡಿದಂಥ ಒಬ್ಬ ವ್ಯಕ್ತಿ ಅಂದರೆ CM ಇಬ್ರಾಹಿಂ. ಅಂದರೆ ಸಮಾಜ ಎಲ್ಲವನ್ನೂ ಗುರುತಿಸ್ತದೆ ಅಂತ ನಾನು ಅಂದ್ಕೊಂಡಿಲ್ಲ. ಸಮಾಜ ಎಲ್ಲವನ್ನೂ ಗುರುತಿಸ್ತದೆ, ನಿಷ್ಠೆಯಿಂದ ದುಡಿದ ತಕ್ಷಣ ಗುರುತಿಸ್ತದೆ ಅಂತ ಹೇಳೋದಿಲ್ಲ ನಾನು. ಈಗ ಗಂಧ ತನ್ನನ್ನು ತಾನು ತೇಯ್ಕೊಂಡು ತಾನೇ ಸವಿತದೆ. 8 ಜನ ಗಂಧದ ಪೂಜೆ ಮಾಡ್ತೇವೆ, ಯಾರೂ ಗಂಧದ ಪೂಜೆ ನಾವು ಮಾಡಲ್ಲ. ಹಂಗಾಗೋಗ್ಬಿಟ್ಟದೆ ಪರಿಸ್ಥಿತಿ. ಅದೇನೇ ಇರಲಿ, ನಾನು ಈ ಸಮಿತಿಯವ್ರನ್ನ, ಜಯಂತ್ಯೋತ್ಸವ ಸಮಿತಿಯವ್ರಿಗೆ ಮತ್ತೊಮ್ಮೆ ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ. ಮತ್ತು ಇಷ್ಟು ಜನ ಸೇರಿರೋದೇ ಒಂದು ದೊಡ್ಡ ಪವಾಡ ಅಂತ ತಿಳಿದಿರೋನು ನಾನು. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಎಲ್ಲ ಪಕ್ಷದವ್ರದ್ದು ಅದೇ, ಜನ ತರಬೇಕು ಅಂತ ಹೇಳಿದ್ರೆ ತಲೆಗಿಷ್ಟು ಅಂತ ಕೊಡಬೇಕಾಗ್ತದೆ. ತಂದವ್ರಿಗೂ ಕೊಡಬೇಕು, ಬಂದವ್ರಿಗೂ ಕೊಡಬೇಕು, ಉಣ್ಣಕ್ಕೂ ಕೊಡಬೇಕು. ಇದು ಪರಿಸ್ಥಿತಿ. ಇಂಥ ಸಂದರ್ಭದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಇದರಲ್ಲಿ ಭಾಗವಹಿಸಿದ್ದೀರ. ನಮ್ಮ ಸುಳ್ಳದ್ ಸಾಹೇಬರು, ನಮ್ಮ ಸ್ಕೌಟ್ ಗೈಡ್ಸಿನ ಮುಖ್ಯಸ್ಥರವರು ಕಲಬುರಗಿ ಜಿಲ್ಲೆಗೆ. ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ, ಇಲ್ಲ ಅಮರನಾಥ್ ನನಗೂ ಕರೆದಾನೆ, ಬಂದಿದ್ದೀನಿ ಅಂತೇಳಿ ತಾಳ್ಮೆಯಿಂದ ಇಲ್ಲಿ ಕುಳಿತು ಸಿಂಡಿಕೇಟ್ ಸದಸ್ಯರಾದ್ರೂ ಕೇಳ್ತಾ ಇದ್ದಾರೆ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನೂ ಅನೇಕ ಹೋರಾಟಗಾರರು, ನನ್ನ ಒಡನಾಡಿಗಳೆಲ್ಲ ಇಲ್ಲಿ ಕೂತಿದ್ದಾರೆ. ನನಗೆ ಸಂತೃಪ್ತಿ ಇದೆ. 18 ವರ್ಷ ನಾನು ಮಂತ್ರಿ ಆಗಿದ್ದೆ, 25 ವರ್ಷ ನಾನು MLA MLC ಆಗಿದ್ದೆ. ಇನ್ನೇನು ಜನ ಕೊಡೋಕ್ಕೆ ಸಾಧ್ಯ? ಪ್ರಜಾಪ್ರಭುತ್ವದಲ್ಲಿ ಅಂಬೇಡ್ಕರ್ ಸಂವಿಧಾನ ಇನ್ನೇನು ಕೊಡೋಕ್ಕೆ ಸಾಧ್ಯ ಇಲ್ಲ. ನಾನು ಸಂತೃಪ್ತಿಯಾಗಿರೋನು, ನಾನೇನು ಬಯಸದೇ ಇರ್ತಕ್ಕಂಥವನು. ಆದರೆ ಯಾರಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರ ಹಿಂದೆ ನಿಲ್ಲಬೇಕು ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತವಾಗಿ ಇಬ್ರಾಹಿಂ ಅವರು, ಸಿದ್ದರಾಮಯ್ಯನವರು ಒಳ್ಳೆಯ ಸ್ನೇಹಿತರು. ಈ ಕುಳಗೇರಿಯವರ ಒಂದು ಪ್ರತಿಮೆಯನ್ನು ಇಲ್ಲಿ ನಿಲ್ಲಿಸಿದ್ದಾರೆ ಇವತ್ತು. ಅದಕ್ಕೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ನನ್ನ ಕಿಂಚಿತ್ ಗೌರವವನ್ನು ಅವ್ರಿಗೆ ನಾನು ಸಲ್ಲಿಸಿದ್ದೇನೆ. ಇನ್ನೂ ಏನಾದರೂ ಆಗಬೇಕು ಅನ್ನೋದು ನನ್ನ ಆಸೆ. ಇವತ್ತು ವಾಣಿಯವರು ಹೈದರಾಬಾದ್ನಿಂದ ಪಾಪ ಇಲ್ಲಿಗೆ ಬಂದಿದ್ದಾರೆ. ಎಂಥ ಒಬ್ಬ ಸಮರ್ಥ ದೇಶದ ನಾಯಕರು ನರಸಿಂಹರಾಯರು. ನಮ್ಮ ಕಣ್ಮುಂದೆನೇ ಅವ್ರು ಸತ್ತಾಗ ಏನೇನಾಯಿತು ಅನ್ನೋದೆಲ್ಲ ನೀವೆಲ್ಲ ನೋಡಿದ್ದೀರ. ಅವ್ರು ಏನು ದುಃಖವನ್ನು ತಡ್ಕೊಂಡಿರಬೇಕು ಅನ್ನೋದು ನೀವೇ ಯೋಚನೆ ಮಾಡಿ. ಎಷ್ಟು ವರ್ಷಗಳ ಕಾಲ ಅವರು ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿದ್ದರು. ಇವತ್ತು ಈ ಅಧಿಕಾರದ ವಿಕೇಂದ್ರೀಕರಣ ಇಬ್ರಾಹಿಂ ಸಾಹೇಬ್ರೆ ತಾವು ಅಧ್ಯಕ್ಷರಾಗಿದ್ದಾರೆ ಅಂತ ಕಾಣ್ತದಾಗ ಜನತಾ ಪಾರ್ಟಿನಲ್ಲಿ ಈ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇದನ್ನೆಲ್ಲ ಮಾಡಿ ಇವ್ರದ್ದೆಲ್ಲ ಒಂದು ಸಮಾವೇಶ ಮಾಡಿದ್ವಿ ನಾವು. 1 ಲಕ್ಷ ಜನ ಸೇರಿದ್ರು. ಗ್ರಾಮ ಪಂಚಾಯತಿಗಳು 6,000 ಇದೆ. 1 ಲಕ್ಷ ಜನ ಬೆಂಗಳೂರಿನಲ್ಲಿ. ಆ ಸಂದರ್ಭದಲ್ಲಿ ಯಾರನ್ನು ಕರೆಸಬೇಕು? ಹೆಗಡೆಯವರು ಪೂರ್ವ ಜನತಾ ಪಕ್ಷ, ರಾಜೀವ್ ಗಾಂಧಿ ಪಶ್ಚಿಮ ಕಾಂಗ್ರೆಸ್ ಪಕ್ಷ, ಯಾರನ್ನು ಕಳಿಸ್ಬೇಕು? ಆ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಸಲಹೆ ಕೊಟ್ಟರು, ನರಸಿಂಹರಾಯರನ್ನು ಕರೆಸಿ ಅಂತೇಳಿ. ನರಸಿಂಹರಾಯರ ಭಾಷಣ ಇವತ್ತು ನನಗೆ ಜ್ಞಾಪಕ ಇದೆ.
ಅವರು ಹಿಂದಿನಲ್ಲಿ ಮಾತನಾಡಿದ್ರು ಅವತ್ತು. ಮಾತನಾಡುವಾಗ ಒಂದು ಮಾತು ಹೇಳಿದ್ರು ಹೆಗಡೆ ಅವರಿಗೆ, ಹೆಗಡೆ ಜಿ आप क्या कर रहे वो सही कर रहे हैं. ನೀವೇನು ಮಾಡ್ತಾ ಇದ್ದೀರಾ ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಾ, ಅಧಿಕಾರದ ವಿಕೇಂದ್ರೀಕರಣ ಮಾಡಿದ್ದೀರಾ. ನಿಮಗೆ ಬೆನ್ನು ತಟ್ಟಕ್ಕೆ ನಾನು ಬಂದಿದ್ದೇನೆ ಇವತ್ತು, ಬೆನ್ನು ತಟ್ಟೇನೆ, ನಾನು ಬೇರೆ ಪಾರ್ಟಿಯವನು, ನಮ್ಮ ಪಾರ್ಟಿನಲ್ಲೂ ಹೇಳ್ತೇನೆ ಇದನ್ನೆಲ್ಲ ಮಾಡಬೇಕು ಆದರೂ. ಆದರೆ ಬರೀ ಅಧಿಕಾರದ ವಿಕೇಂದ್ರೀಕರಣ ಅಲ್ಲ, ಭ್ರಷ್ಟಾಚಾರದ ವಿಕೇಂದ್ರೀಕರಣ ಆಗಬಾರ್ದು, ಅದನ್ನು ನೀವು ಎಚ್ಚರಿಕೆ ತಗೋಬೇಕು ಅಂತ ಹೇಳಿದ್ರು. ನೋಡಿ, ಅದು ದೂರದೃಷ್ಟಿ ಇರ್ತಕ್ಕಂಥ ನಾಯಕರ ವಿಚಾರಗಳು. ಅದಕ್ಕೋಸ್ಕರವೇ ನಾವು ಅವ್ರಿಗೆ ಮನ್ನಣೆಯನ್ನು ಕೊಡ್ತಕ್ಕಂಥದ್ದು. ಅಂಥವ್ರ ಸುಪುತ್ರಿ ಇಲ್ಲಿಗೆ ಬಂದಿರೋದು. ಮತ್ತು ಅವರು ಸಮಾಜ ಸೇವೆ ಮಾಡ್ತಿದ್ದಾರೆ, ಒಂದು ಶಾಲೆ ನಡೆಸ್ತಿದ್ದಾರೆ. ಶಿ ಈಸ್ ನಾಟ್ ಎ ಫುಲ್ ಟೈಮ್ ಪಾಲಿಟಿಷಿಯನ್. ಶಾಲೆ ನಡೆಸ್ತಾ ಇದ್ದಾಳೆ, ರಮಾನಂದ ತೀರ್ಥರ ಟ್ರಸ್ಟನ್ನು ನಡೆಸ್ತಾ ಇದ್ದಾರೆ. ಅನೇಕರು ರಮಾನಂದ ತೀರ್ಥರು ಯಾರು ಅನ್ನೋದೇ ತಿಳ್ಕೊಂಡಿಲ್ಲ. ನಾವು ಎಲ್ಲಿ ಹುಟ್ಟಿದ್ರು, ಅವ್ರ ಸಮಾಜ ಎಲ್ಲಿದೆ, ಏನೆಲ್ಲ ಕೆಲಸಗಳನ್ನು ಮಾಡಿದ್ರು, ಅದು ಮುಸಲ್ಮಾನರವರು ಖಂಡಿತ ವಿರುದ್ಧ ಅಲ್ಲ. ಅದರ ರಜಾಕರನ್ನು ಸದೆ ಬಡಿತಕ್ಕಂಥ ಸಂದರ್ಭ ಏನಿತ್ತು ಇದೆಲ್ಲ ತಿಳ್ಕೋಬೇಕು. ಅದಕ್ಕೆ ಅವರು ತೆಲುಗುನಲ್ಲಿ ಪುಸ್ತಕ ಬರೆದಿದ್ದಾರಂತೆ. ನಾ ಕನ್ನಡದಲ್ಲಿ ಯಾರಿಗಾದರೂ ಹೇಳಿ ನಮ್ಮ ಗೋರುಚ ಅವ್ರ ಮಾರ್ಗದರ್ಶನದಲ್ಲಿ ಅದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿ ಈ ಭಾಗದ ಮಕ್ಕಳಿಗೆ ಸ್ವಾಮಿ ರಮಾನಂದ ತೀರ್ಥರು, ನಮ್ಮ ಚನ್ನಬಸಪ್ಪ ಗುಳಗೇರಿಯವರು, ವಿಶ್ವನಾಥರೆಡ್ಡಿ ಮುಡ್ನಾಳ್ ಅವರು, ರಾಮಚಂದ್ರಪ್ಪನವರು, ವೀರಪ್ಪನವರು, ಇಂಥವ್ರು ಅನೇಕರು ದುಡಿದು ಹೋಗಿದ್ದಾರೆ. ಮತ್ತೊಬ್ಬ ದಕ್ಷ ಆಡಳಿತಗಾರ ವೀರೇಂದ್ರ ಪಾಟೀಲ್. ಇವರೆಲ್ಲರ ಒಂದೊಂದು ವಿಷಯಗಳನ್ನು ತಿಳಿಸ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಮಾಡೋಣ. ಸರ್ಕಾರದ ಪಠ್ಯಪುಸ್ತಕಗಳಲ್ಲಿ ಇದು ಬರೋ ಹಾಗೆ ಮಾಡೋಣ ಅಂಥೇಳಿ ನಾನು ಸಹಿತ ಅವ್ರ ಜೊತೆಯಲ್ಲಿ ಮುಖ್ಯಮಂತ್ರಿಗಳಿಗೆ ತಿಳಿಸ್ತೇನೆ. ನಮಗೆ ಈ ಕಾರ್ಯಕ್ರಮಕ್ಕೆ ಕರೆಸಿ ಒಂದು ಗೌರವವನ್ನು ಕೊಟ್ಟು ನಿಮ್ಮೆಲ್ಲ ಪುಣ್ಯಾತ್ಮರನ್ನು ನೋಡ್ತಕ್ಕಂಥ, ಸ್ವಾಮೀಜಿಗಳ ಆಶೀರ್ವಾದ ಪಡಿತಕ್ಕಂಥ ಒಂದು ಸಂದರ್ಭಕ್ಕೆ ನನಗೆ ಒದಗಿಸ್ಕೊಟ್ಟಿದ್ದೀರಾ. ಮಾನ್ಯ ಅಜಯ್, ಈ ಒಂದು ಸಮಿತಿ ಅಧ್ಯಕ್ಷರು, ಅವ್ರ ಕುಟುಂಬ ವರ್ಗದವರು, ಮತ್ತು ನಮ್ಮ ಅಮರನಾಥ್, ಅವ್ರ ಸಹೋದರರು ಸಹೋದರಿಯರು, ಅವರೆಲ್ಲರಿಗೂ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. मुझे गुलबर्गा जिला से एक बंधन एक लगाव है उनसे। मेरे दोनों बेटियां यहाँ पढ़े, मेरे दोनों बेटियां गुलबर्गा में पढ़े। इतना ही बात नहीं, यहाँ का जो अभी अपन जो बुक रिलीज करे चन्नबसप्पा जी का, वो बुक का जो राइटर है वसंत आर कृष्णगिरी प्रोफेसर साहब, वो हमारा स्वामी रामानंद तीर्थ मेमोरियल का कमिटी मेंबर है, वो रिप्रेजेंट्स फ्रॉम कर्नाटका टू हैदराबाद स्टेट। इतना ही नहीं, इसके अलावा भी अभी दीक्षित साहब यहाँ बैठे हैं, कैलाश दीक्षित मेरा ब्रदर, उन्होंने भी कमिटी मेंबर है, उनकी वजह से मैं वहाँ से निकला। इतना ही नहीं, चन्नबसप्पा जी हैदराबाद में पढ़े, सब लोगों को मालूम है, उस्मानिया यूनिवर्सिटी का स्टूडेंट है, और उन्होंने भी जो स्वातंत्र संग्राम में उनका कंट्रीब्यूशन है, मेमोरेबल, एवरीवन शुड रिमेंबर हिज कंट्रीब्यूशन इन द स्ट्रगल, स्पेशली हैदराबाद जो विमोचन है, हैदराबाद विमोचन के लिए फाइट करे, उसमें तो सब हमेशा धन्यवाद रखना है, हमेशा ग्रेट पर्सनालिटी इस कंट्रीब्यूशन का लिबरेशन ऑफ हैदराबाद स्टेट। इसी के अलावा स्वामी रामानंद तीर्थ, जो लोग जब वो ज़माने का निज़ाम नवाब के ज़माने में इनका फाइटिंग है, सब इंडिया को 1947 में 15 अगस्त को लिबरेशन मिला, होकर हैदराबाद स्टेट को नहीं मिला। 13 महीने के बाद 17 सितंबर को आज़ाद हुआ। दैट इज़ द अनफॉर्चुनेट थिंग, बट दैट 30 months struggle of Hyderabad state is a great history, and we have to be thankful to the fighters, great fighters like Swami Ramananda Tirtha and so many other freedom fighters. I am so fortunate from my
used to come, every freedom fighter used to come to my house, and they were my colleagues, my father's colleagues, and they were telling their stories. The moment we come, because it is our duty, any freedom fighter, they come home, we have to take care of them very personally, like giving water or coffee or whatever it is. Aditi Devo Bhava, that was the atmosphere. The moment we see them, they used to tell about their experiences. With that experience, that stories, the whole life went on with them. So the same thing, any freedom fighter's life, so it should be reached to the next generation, otherwise it will be stagnant. So सब लोगों का अभी देख रहे सभी का करते बुजुर्गों का तो नहीं है, कम होते जा रहे हैं, मगर जो फ्रीडम के बारे में, जो फ्रीडम स्ट्रगल के बारे में, वहाँ का जो स्टोरीज है, देयर स्ट्रगल, देयर व्हाट नॉट, एवरीथिंग. सो दिस शुड बी known to the next generation. We must bring it to them so that they will know what is the freedom value. Freedom, not only freedom, but you have responsibilities also. These things we have to inform to the next generation. वो बहुत ज़रूरी है. ये किताब अभी अपन चन्ना बसप्पा जी का 97 years birth celebrations में जो रिलीज करे, वो बुक जरूर वो रेफरेंस होगा नेक्स्ट जनरेशन के लिए. तेलुगु में एक कहावत है, शरम अक्षरम क्षरम काणिदी. अक्षरम, the word is not end, it is endless. The moment you write something, it builds love in a book, it is for eternal. If not today, tomorrow somebody will read it, they will be inspired by that book. That is very, very important. Though our writer, Professor Vasant R. Krishna is not there, but his contribution, writing the book, his effort to write a book is very, very, we must appreciate him and we must be thankful to him, though he is not here. Thank you so much for listening to me, because this is already too late for us media friends. So very patiently you are listening, everyone. I am so fortunate that I am also included in such a great meeting. I am very happy that I am also thankful to my brother Kailashnath Dixit, who made me to come all the way from Hyderabad here. Because he was always insisting, because we have a regional committee here in this Gulbarga also we have regional committee. Swami Ramananda, the regional committee, they have activities. Same philosophy of Swami Ramananda Tirtha we spread among the society. Like yoga, now it is very famous, but Swamiji taught in those days, in the freedom movement, he taught us, the yoga will make you very strong. That was his slogan. Yoga, naturopathy and Deshabhakti, these three things are very important, and education is very, very necessary, and it is right to know that everyone should become educated, no illiteracy. Eradication of illiteracy was his slogan, and we were working all those philosophies. Thank you so much for giving me this opportunity. Thanks for your patience. Jai Hind. ರಾಜಕೀಯವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರ ಪಾತ್ರವನ್ನು ನಾವು ನೆನೆಸ್ಕೋಬೇಕಾಗುತ್ತೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಈ ಭಾಗಕ್ಕೆ ವಿಶೇಷವಾಗಿ ವಿಮೋಚನೆಯನ್ನು ಸಿಗಲಿಕ್ಕೆ ಇವತ್ತು ಸ್ವಾಮಿ ರಾಮಾನಂದ ತೀರ್ಥವರ ಹೆಸರನ್ನು ನಾವು ತೆಗೆದುಕೊಳ್ತೀವಿ, ಸರ್ದಾರ್ ಶರಣಗೌಡರ ಹೆಸರನ್ನು ನಾವು ತೆಗೆದುಕೊಳ್ತಿದ್ವಿ. ಅನೇಕ ರಾಜಕಾರಣಿಗಳು ಆ ಒಂದು ಹೋರಾಟದಲ್ಲಿ ಪಾಲ್ಗೊಂಡದ್ರಲ್ಲಿ ಮುಂಚೂಣಿಯಲ್ಲಿದ್ದಂಥವ್ರು ಮತ್ತಾರೂ ಅಲ್ಲ, ಅದು ಚನ್ನಬಸಪ್ಪ ಕುಳಗೇರಿಯವರು ಅಂತ ಹೇಳಬೇಕಾಗುತ್ತೆ. ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಮಹತ್ವವಾದಂಥ ಪಾತ್ರವನ್ನು ಅವರು ವಹಿಸಿದ್ರು. ಅಷ್ಟೇ ಅಲ್ಲ, ಇವತ್ತು ಎಲ್ಲ ರೀತಿಯ ನಾವು ಒಂದೇ ಒಂದು ಆಗಿನ ರಾಜಕಾರಣಕ್ಕೆ ಮತ್ತು ಈಗಿನ ರಾಜಕಾರಣಕ್ಕೆ ವ್ಯತ್ಯಾಸ ಏನಂದರೆ, ಆಗ ಯಾರು ಜಾತಿಯ ಹೆಸರು ತಗೊಂಡು ಜಾತ್ಯತೀತತೆಯನ್ನು ಮುಂದಿಟ್ಕೊಂಡು ಕೆಲಸ ಮಾಡಿದ್ದಾರೆ. ಅದರ ಜಾತಿಯ ಜಗಳ ವಿಷ ಬೀಜವಿತ್ತು ಅಂತ
ಅನ್ನುವಂಥದ್ದು ಯಾವುದೂ ಇರಲಿಲ್ಲ. ಆದರೆ ಇವತ್ತು ಮುಂದಿನ ಪೀಳಿಗೆ ನಾವು ಕೂಡ ಅಂಥದ್ದು ಎಂದೂ ಮಾಡಲಿಕ್ಕೆ ಹೋಗಲಿಲ್ಲ, ನಾವು ಹೇಳಬೇಕಾಗುತ್ತೆ. ಆದರೆ ಇವತ್ತಿನ ಪೀಳಿಗೆ ಬರೀ ರಾಜಕೀಯ ಅಂತಂದರೆ ಜಾತಿ, ಆ ಜಾತಿಯನ್ನು ಮುಂದಿಟ್ಕೊಂಡು ಮಾಡ್ತಾರಲ್ಲ, ಇದು ನೋವು ತಂದುಕೊಡುವಂಥ ಒಂದು ಸಂಗತಿ ಅಂತ ಹೇಳಬೇಕಾಗುತ್ತೆ. ಇವತ್ತು ಚನ್ನಬಸಪ್ಪ ಗುಡಿಗೇರಿಯವರು, ನಾನು ಇವತ್ತು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷನಾಗಿ ನಾನು 3ನೇ ಅವಧಿಗೆ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮಹಾದೇವರಾವ್ ರಾಮಪುರಿಯವರು ಮತ್ತು ಅನೇಕ ಮಾನ್ಯರು ಆ ಸಂಸ್ಥೆಯನ್ನು ಕಟ್ಟಿದ್ರೊಳಗೆ ಮಾನ್ಯ ಚನ್ನಬಸಪ್ಪ ಗುಡಿಗೇರಿಯವರು ಒಬ್ಬರು ಅಂತ ನಾನು ಹೇಳಬೇಕಾಗುತ್ತೆ. ನಮ್ಮ ಸಂಸ್ಥೆಯ ಪ್ರಾರಂಭದ ಸದಸ್ಯರು ಕೂಡ ಆಗಿ ಈ ಸಂಸ್ಥೆ ಬೆಳೀಲಿಕ್ಕೆ ಅವರು ಕಾರಣೀಭೂತರಂತಂತೂ ಕೂಡ ಹೇಳಬೇಕಾಗತ್ತೆ. ಬಹಳ ಮುಖ್ಯವಾಗಿ ವಿಮೋಚನೆಯ ಹೋರಾಟದ ಬಗ್ಗೆ ನಾವೆಲ್ಲರೂ ಮಾತನಾಡಿದ್ದೇವೆ. ನಾವು ವಿಮೋಚನೆಯ ಹೋರಾಟದಲ್ಲಿ ಪಾಲ್ಗೊಳ್ಳುವಂಥವ್ರಲ್ಲ. ನನ್ನ ತಂದೆಯವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು, ಅವರು ಆ ಹೋರಾಟದಲ್ಲಿ ಇದ್ದರು, ಮುಂಚೂಣಿಯಲ್ಲಿದ್ದರು. ಆದರೆ ಇವತ್ತು ನಾವು ಆ ದಿನವನ್ನು ಆಚರಣೆ ಮಾಡಲಿಕ್ಕೆ 95ರಲ್ಲಿ ನಮಗೂ ಕೂಡ ಸುಮ್ಮನೆ ಒಂದು ಸ್ವಲ್ಪ ಕಲ್ಪನೆ ಇತ್ತು. ನಮಗೆ 15ನೇ ಆಗಸ್ಟಕ್ಕೆ ನಮಗೆ ಸ್ವಾತಂತ್ರ್ಯ ಸಿಗಲಿಲ್ಲ. ನಾವು ನಿಜಾಮರ ಆಳ್ವಿಕೆಯಲ್ಲಿ ಆ ರಾಜ್ಯದ ನಿಜಾಮ್ ಹೈದರಾಬಾದ್ ಸ್ಟೇಟಲ್ಲಿ ಇತ್ತು ಅಂತನ್ನೋದು ಕಲ್ಪನೆ ಇತ್ತು. ಆದರೆ ನಮಗೆ 1 ವರ್ಷ 1 ತಿಂಗಳ 2 ದಿವಸ ಆದಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನನಗೆ ಗೊತ್ತು. ಆ ಒಂದು ದಿನಾಚರಣೆ ಯಾಕೆ ಆಚರಣೆ ಮಾಡಬಾರ್ದು ಅಂತೇಳಿ 95ರಲ್ಲಿ ಮೊದಲನೇ ಬಾರಿಗೆ ನಾವು ಐಡಿಯಲ್ ಫೈನ್ ಆರ್ಟ್ಸ್ ಆ ಸಂಸ್ಥೆಯಲ್ಲಿ ರಾಮಚಂದ್ರ ವೀರಪ್ಪ ಅವ್ರನ್ನ ಕರೆಸಿ ಆ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡಿದ್ದೀವಂತ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ತದನಂತರ ಆ ಹೋರಾಟವನ್ನು ಮುಂದುವರಿಸಿ ಇವತ್ತು ಹೋರಾಟದ ಮನೋಭಾವನೆ ಚನ್ನಬಸಪ್ಪ ಗುಡಿಗೇರಿ ಅಂತ ಯಾಕೆ ನೆನೆಸ್ಕೋಬೇಕಾಗುತ್ತಂತಂದರೆ, ಹೋರಾಟದ ಮುಂಚೂಣಿಯಲ್ಲಿ ಯಾರೂ ಇಲ್ಲ. ನಾನಾ ಥರದ ಬೇರೆ ಬೇರೆ ತಂತ್ರಗಾರಿಕೆ ಬಹಳ ಮುಖ್ಯವಾಗಿದೆ. ಆದರೆ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ದು ನಾವು ಅನೇಕ ಮಾನ್ಯರನ್ನ ಇವತ್ತು ನಾನು ಹೇಳಬೇಕಾಗುತ್ತೆ. ನಾವು 95ರ ನಂತರ ಸತತವಾಗಿ ನಾವು ಆ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡಿ 98ರಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪುತ್ಥಳಿ, ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟವರು ಅವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತ ಅನ್ನುವಂಥ ಕಾರಣಕ್ಕಾಗಿ ನಾವು ಪಟೇಲ್ ಸರ್ಕಲಲ್ಲಿ ಅವರ ಪುತ್ಥಳಿಯನ್ನು ಅನಾವರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾಗ ಅನೇಕರು ವಿರೋಧ ಮಾಡಿದರು. ಏನು ಕಾಲಾದಿನ ಇದು ನೀವು ಹ್ಯಾಂಗೆ ಸೆಲೆಬ್ರೇಟ್ ಮಾಡ್ತೀರಿ ಅಂತ ನಾನು ಹೇಳಿದರು. ನಾವು ಹೇಳಬೇಕಾಗಿದ್ದಷ್ಟೇ, ಸ್ವಾತಂತ್ರ್ಯ ಹೋರಾಟದಲ್ಲಿ, ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕರು ಸಾವಿರಾರು ಜನ ಬಲಿ ಕೊಟ್ಟಿದ್ದಾರೆ, ಸತ್ತು ಹೋಗಿದ್ದಾರೆ. ಅದು ಭಗತ್ ಸಿಂಗ್ ಆಗಿರ್ಬೋದು, ರಾಜ್ಗುರು ಆಗಿರ್ಬೋದು, ನಾವೆಲ್ಲರ ಹೆಸರು ತೆಗೆದುಕೊಳ್ಳೋದಿಲ್ಲ. ಆದರೆ ಅದೇ ರೀತಿಯಾಗಿ ನಮಗೆ ಬಂದಂಥ ಸ್ವಾತಂತ್ರ್ಯ ಆ ಕಾರಣಕ್ಕಾಗಿ ಆ ಆಚರಣೆ ಮಾಡಬೇಕಂತಂದು ಹೇಳಿ ನಾವು ಆ ಒಂದು ಕೆಲಸದಲ್ಲಿ ಕೈ ಹಾಕಿ ಆ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಮಾನ್ಯ ಶಿಂದೆ ಸಾಹೇಬ್ರಿಗೆ ನಾವು ನೆನೆಸ್ಕೋಬೇಕಾಗುತ್ತೆ. JS ಪಟೇಲ್ ಅವರ ಸರ್ಕಾರ ಆಗಿತ್ತು. ಆ ಪುತ್ಥಳಿ ಅನಾವರಣ 17ನೇ ಸೆಪ್ಟೆಂಬರ್ 1998ರಲ್ಲಿ ಮಾಡಬೇಕು ಬೇಡ ಅಂತಂದು ಅವರು ಅದಕ್ಕೆ ವೀಕ್ಷಣೆ ಮಾಡಲಿಕ್ಕೆ ಎಮಿಸರಿ ಅಂತಂದು ಹೇಳಿ ಬಂದು ಅವರು ಇಲ್ಲ ಸ್ವಲ್ಪ ವಾತಾವರಣ ತಿಳಿಗೊಳಿಸಬೇಕು ಅಂತಂದು JS ಪಟೇಲ್ ಅವರಿಗೆ ವರದಿ ಕೊಟ್ಟಾದ್ಮೇಲೆ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪುತ್ಥಳಿ ಅನಾವರಣ ಮಾಡಲಿಕ್ಕೆ ಆಗಲಿಲ್ಲ. ತದನಂತರ 31 ಅಕ್ಟೋಬರ್ 1998ರಲ್ಲಿ 31 ಅಕ್ಟೋಬರ್ ಅಂತಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನ ನಾವು ಆ ಪುತ್ಥಳಿಯನ್ನು ಅನಾವರಣವನ್ನು ಮಾಡಿದ್ದೇವೆ. ಇವತ್ತು ಹೇಳಬೇಕಾಗುತ್ತೆ, ನಮಗೆ ನಿಜವಾದಂಥ ಸ್ವಾತಂತ್ರ್ಯ ಸಿಕ್ಕಿದ್ದು ಮಾನ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಸ್ವಾಮಿ ರಾಮಾನಂದ ತೀರ್ಥ ಅವರು, ಇಲ್ಲಿಯವರೇ ಆದಂಥ ನಾವು ಹೆಸರು ತೆಗೆದುಕೊಳ್ಬೇಕಾಗುತ್ತೆ. ಮಾನ್ಯ ಸರ್ದಾರ್ ಶರಣಗೌಡರು, ರಾಮಚಂದ್ರ ವೀರಪ್ಪನವರು, ಶಂಕರ್ ಶೆಟ್ಟಿ ಪಾಟೀಲ್ರು, ನಮ್ಮ ತಂದೆಯವರು, ಗಂಗಾಧರ್ ನಮೋಶಿಯವರು, ಗುರೂಜಿಯವರು, ಮುದ್ನಾಳವರು, ಅವರೆಲ್ಲ ನಾನು ಯಾಕೆ ಅವರೆಲ್ಲರ ಹೆಸರು ತೆಗೆದುಕೊಳ್ತೇನೆ ಅಂದರೆ 98ರಲ್ಲಿ ಕಳ್ಮಳ್ಕರ್ ಅವರು ಮುಂಚೂಣಿಯಲ್ಲಿದ್ದು ಆ ಪುತ್ಥಳಿಯನ್ನು ಅನಾವರಣ ಮಾಡುವಂಥ ಒಂದು ಕಾರ್ಯವನ್ನೇ ಮಾಡಿದ್ದೇವಲ್ಲ. ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಭೇಟಿಯಾಗಿ ಅವರಿಂದ ಆಶೀರ್ವಾದವನ್ನು ಪಡೆದು ಆ ಕಾರ್ಯಕ್ರಮವನ್ನು ಮುಂದುವರಿಸೋದಕ್ಕಾಗಿ ತದನಂತರ 2002ರಲ್ಲಿ ಮೋದಿಯವ್ರ ಸರ್ಕಾರ ಬಂದು ಇಲ್ಲ ಇದು ಸರ್ಕಾರದಿಂದಲೇ ದಿನಾಚರಣೆ ಮಾಡಲ್ಲ ಅಂತಂದು ಅವರ ಘೋಷಣೆಯನ್ನು ಮಾಡಿದರು. ಈ ಹೋರಾಟವನ್ನು ಮಾಡಿದ್ದೇವೆ. ಅದರ ಅಧ್ಯಕ್ಷ ನಾನಾಗಿದ್ದೆ. ಮಾನ್ಯ ಲಕ್ಷ್ಮಣ ದಸ್ತಿಯವರು ನಮ್ಮ ಜೊತೆಗಿದ್ದರು, ಗಡ್ಗಂಚಿಯವರು ಮತ್ತು ಅನೇಕರು. ಇವತ್ತು ಅಮರನಾಥ್ ಪಾಟೀಲ್ ಅವರಾಗಲಿ ಅಥವಾ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಅವರಾಗಲಿ ಅದೇ ಸಂಘಟನೆಯಿಂದ
ನಾವು ಬೇರೆ ಬೇರೆ ಕೆಲಸವನ್ನು ಮಾಡಿದ್ದೀವಿ ಅಂತ ನೆನೆಸ್ಕೋಬೇಕಾಗುತ್ತೆ. ಇವತ್ತು ಬಾಲ್ಯದಿಂದಲೇ ನಾವು ಮಾನ್ಯ ಗುಡಿಗೇರಿಯವರ ಬಗ್ಗೆ ಹೇಳಬೇಕಂತಂದರೆ ಇವತ್ತು ಸಮಾಜದಲ್ಲಿ ನಾವು ಯಾರೇ ಆಗಿರಲಿ ರಾಜಕೀಯದಲ್ಲಿ ನಾವು ಬಾಳಬೇಕು ಅಂತಂದರೆ ಎಲ್ಲ ಸಮಾಜದ ವ್ಯಕ್ತಿಗಳನ್ನು ನಾವು ತೆಗೆದುಕೊಂಡು ಹೋದರೆ ಮಾತ್ರ ನಾವು ಬೆಳಿಬೋದು. ಇದು ಗುಡಿಗೇರಿಯವರ ಒಂದು ಮಾರ್ಗದರ್ಶನ ಅಂತಂದೇಳಿ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಆ ಮಹಾನ್ ವ್ಯಕ್ತಿಯ ಒಂದು ಕೃತಿಯನ್ನು ಬಿಡುಗಡೆ ಮಾಡುವಂಥ ಒಂದು ಕೆಲಸ ಮಾನ್ಯ ಅಮರನಾಥ್ ಅವರು ನಾವು ಬಹಳ ಹತ್ತಿರದಿಂದ ಸುಮಾರು ವರ್ಷ ನಾವು ಕೂಡಿ ಕೆಲಸ ಮಾಡಿದ್ದೇವೆ. ಅವರು ಇಲ್ಲ ನಮ್ಮಶಿವರೇ ವೆಂಕಯ್ಯ ನಾಯ್ಡು ಅವರ ಕರ್ಸೋಣ ಮತ್ತು ಬೇರೆ ಬೇರೆ ರಾಜಕಾರಣಿಗಳ ಕರ್ಸೋಣ ಅಂತನ್ನುವುದು ಕೂಡ ನಾವು ಪ್ರಯತ್ನ ಮಾಡಿದ್ದೇವೆ. ಆದರೆ ಏನೇ ಆಗಲಿ ಇವತ್ತು ಮಾನ್ಯರು ಅನೇಕ ಗಣ್ಯ ವ್ಯಕ್ತಿಗಳು ಅವ್ರ ಜೊತೆಗೆ ಕೆಲಸ ಮಾಡಿದಂಥ CM ಇಬ್ರಾಹಿಂ ಅವರಾಗಲಿ, ಸಿಂಧಿ ಅವರಾಗಲಿ, ಇವತ್ತು ಅಲ್ಲಪ್ರಭು ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಅನೇಕ ವರ್ಷ ಧರಮ್ ಸಿಂಗ್ ಅವರ ಶಿಷ್ಯನಾಗಿ ಮತ್ತು ಗುಡಿಗೇರಿಯವರ ಜೊತೆ ರಾಜಕಾರಣ ಈ ಭಾಗದಲ್ಲಿ ಮಾಡಿದ್ದಕ್ಕಾಗಿ ನಾವೆಲ್ಲ ಉಪಸ್ಥಿತರಿದ್ದೀವಿ. ಇಷ್ಟೆಲ್ಲ ಪೂಜ್ಯರು ನಮ್ಗೆ ಆಶೀರ್ವಾದ ಮಾಡಿ ಈ ಕೃತಿಯನ್ನು ಹೊರತರಲಿಕ್ಕೆ ತಾವೆಲ್ಲ ಕಾರಣಭೂತರಾಗಿದ್ರಿ. ತಮ್ಮೆಲ್ಲರಿಗೂ ನಮಸ್ಕರಿಸ, ತಾವೆಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ, ಅಮರನಾಥ್ ಅವರೇ ಏನೇ ನೀವು ಗುಡಿಗೇರಿಯವರ ಹೆಸರಿನಲ್ಲಿ ಏನೇ ಮಾಡ್ತೀರಿ ಎಲ್ಲ ರೀತಿಯ ಸಹಕಾರ ನಮ್ಮೆಲ್ಲರಿಂದು ಸಿಗುತ್ತೆ ಅಂತ ಮಹಾನ್ ವ್ಯಕ್ತಿಯ ಆ ಜನ್ಮದಿನವನ್ನು 100ನೇ ಜನ್ಮದಿನ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಅವಕಾಶ ಮಾಡಿಕೊಂಡಂಥ ಎಲ್ಲ ಪೂಜ್ಯರಿಗೂ ಮತ್ತು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಕಲಬುರಗಿಯಲ್ಲಿ ಕೇಳ್ರಿ, ಜೇವರಿಗೆಯಲ್ಲಿ ಕೇಳ್ರಿ. ಕಾಕ ಯಾರಂತಂದ್ರೆ ಜೇವರ್ಗಿ ತಾಲೂಕಿನ ಕಾಕ ಯಾರ್ರಿ? ಚನ್ನಬಸಪ್ಪ ಕುಳಿಗೇರಿಯವರು. ಇಡೀ ತಾಲೂಕು ಮತ್ತು ಜಿಲ್ಲಾದಲ್ಲಿ ಕೂಡ ಕಾಕ ಚನ್ನಬಸಪ್ಪ ಕಾಕ ಅಂತ ಪ್ರಸಿದ್ಧ. ಮತ್ತು ಅವ್ರ ಅಭಿಮಾನಿ ಕೂಡ ಊರಿಗೆ ಒಂದೊಂದು ಅಸಲಿ ಗಡಿಗಳಿದ್ದು. ಸ್ವಂತ ಹೋದ್ರೆ ಸಲಗರಿ ಸಿದ್ದಣ್ಣ, ಕೂದೂರಿಗೆ ಹೋದ್ರೆ ಸಂಗನ ಬಸಯ್ಯರ, ಯಡ್ರಾಮೆಗೆ ಹೋದ್ರೆ ಮಲ್ಯದ ಲಿಂಗಪ್ಪ, ಒಂದೊಂದು ಊರಿಗೆ ಒಬ್ಬೊಬ್ರು ಕಟ್ಟ ಟೈಮಿಗೆ ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ. ಈ ದೇಶಕ್ಕೆ ಏನಪ್ಪ ಅಂದರೆ ಸ್ವಾತಂತ್ರ್ಯ ಸಲುವಾಗಿ ಅವರು ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಓದಿ ವಿದ್ಯಾವಂತನಾದ ಮೇಲೆ ನಮ್ಮ ಶರಣಗೌಡ ಇನಾಮದಾರರು ಅವರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು. ಅವ್ರ ಜೊತೆಯಲ್ಲಿ ಸೇರಿ ಇವರು ಕೂಡ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಧೀಮಂತ ನಾಯಕ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ, ಯಾವ ಸಾಮಾನ್ಯ ವ್ಯಕ್ತಿ ಆಗಲಿ ಶಾಸಕನಾಗಲಿ ಏನು ಮಾಡ್ತಾರೆ ಅಂತಂದ್ರೆ ಒಬ್ಬ ರಾಜಕಾರಣಿ ಆದವನು ತಾನು ಮುಂದಿನ ಸಲ ಯಾವ ರೀತಿ ಆರಿಸಿ ಬರಬೇಕು, ನನ್ನ ಮಕ್ಕಳನ್ನು ಯಾವ ರೀತಿ ಮುಂದಕ್ಕೆ ತರಬೇಕು, ನಾ ಯಾವ ರೀತಿ ಏನಪ್ಪ ಗಳಿಸ್ಬೇಕಂತ ಹೇಳಿ ಅಷ್ಟೇ ವಿಚಾರ ಮಾಡ್ತಿರ್ತಾನೆ. ರಾಜಕೀಯ ಮುತ್ಸದ್ದಿ ಆದವನು ಈ ಜನಾಂಗಕ್ಕೆ ಯಾವ ರೀತಿ ನಮ್ಮ ಸಲಹೆ ಸಹಕಾರ, ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಯಾವ ರೀತಿ ಕೆಲಸ ಮಾಡಬೇಕು, 20, 30, 50 ವರ್ಷಗಳಿಗೆ ಬೇಕಾದಂಥ ವಿಚಾರವನ್ನು ಮಾಡತಕ್ಕಂಥ ಮನುಷ್ಯನೇ ಮುತ್ಸದ್ದಿ ರಾಜಕಾರಣಿ. ಚನ್ನಬಸಪ್ಪ ಕುಳಿಗೇರಿಯವರು ಒಬ್ಬ ಮುತ್ಸದ್ದಿ ರಾಜಕಾರಣಿಯಾಗಿ ಈ ತಾಲೂಕಿನಲ್ಲಿ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ. ಅವರ ವ್ಯಕ್ತಿತ್ವ ಭಾಳ ಅಪಾರವಾಗಿರ್ತಕ್ಕಂಥ ವ್ಯಕ್ತಿತ್ವ. ಸ್ವಾಮಿ ರಮಾನಂದ ತೀರ್ಥವರ ಹೋರಾಟದಲ್ಲಿ ಅವರು ಪಾಲ್ಗೊಂಡು ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಿರ್ತಕ್ಕಂಥ ಮನುಷ್ಯ ಅವರು. ಇವತ್ತು ಅವರ ಒಂದು ಪುಸ್ತಕವನ್ನು ಸವಿನೆನಪಿಗಾಗಿ ಇವತ್ತು ಅವರ ಅಭಿಮಾನಿಗಳು ಎಲ್ಲರೂ ಸೇರಿ ಅವರ ಪುತ್ರನಾಗಿರ್ತಕ್ಕಂಥ ಅಮರನಾಥ್ ಕುಳಿಗೇರಿಯವರು ವಿಶೇಷವಾಗಿ ದಂಪತಿಗಳು ಸೇರಿಕೊಂಡು ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಪುಸ್ತಕವನ್ನು ಮೆದುಳಿಗೆ ಆಹಾರ ಕೊಡ್ತಕ್ಕಂಥದ್ದು ಆಗೋದಲ್ಲ. ಅದೇ ರೀತಿ ಚನ್ನಬಸಪ್ಪ ಕುಳಿಗೇರಿ ಅಂತ ಮಹಾನ್ ವ್ಯಕ್ತಿಯ ಜೀವನ ಚರಿತ್ರೆ ಓದುವುದು ತುಂಬ ಅವಶ್ಯಕ. ಮುಂದಿನ ಯುವಕರಿಗೆ ಮಾದರಿಯಾಗಿ ಪ್ರೇರಣೆ ಆಗಿ ಅವರು ಮಾಡಿರ್ತಕ್ಕಂಥ ಒಂದು ಸಾಧನೆ, ಅವರು ಕೊಟ್ಟಿರ್ತಕ್ಕಂಥ ದೇಶದ ಕೊಡುಗೆ ಇವೆಲ್ಲವನ್ನು ಅಜರಾಮರವಾಗಿರ್ತಕ್ಕಂಥ ರೀತಿಯಲ್ಲಿ ಈ ಪುಸ್ತಕವನ್ನು ಹೊರತಂದಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸಿ ಜೇವರ್ಗಿ ತಾಲೂಕಿನ ಜನತೆಯ ಪರವಾಗಿ ಅವರ ಒಂದು ಮಾಡಿರ್ತಕ್ಕಂಥ ಕಾರ್ಯ ಭಾಳ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಇವತ್ತು ಈಗಾಗಲೇ ಅಜಯ್ ಸಿಂಗ್ ಅವ್ರ ಬಗ್ಗೆ ಹೇಳಿದ್ದಾರೆ ಯಾಕೆ ಬರಲಿ ಅಂತಕ್ಕಂಥದ್ದು. ಅದನ್ನು ಅನ್ಯತಾ ಭಾವಿಸದೆ ಯಾವತ್ತೂ ಕೂಡ ಈ ಕಾರ್ಯಕ್ರಮದಲ್ಲಿ ಅವರ ಸಹಕಾರ ಇದ್ದೇ ಇದೆ ಅಂತಕ್ಕಂಥ ರೀತಿಯನ್ನು ಹೇಳಿ ಸಮಯದ ಅಭಾವದಿಂದ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಂದೆಯವರಾದ ಸ್ವಾತಂತ್ರ್ಯ ಹೋರಾಟಗಾರರು ಕೆ ಚನ್ನಬಸಪ್ಪ ಕುಳಿಗೇರಿಯವರ ಪುಸ್ತಕ ಲೋಕಾರ್ಪಣೆ ಆಗಿದ್ದು ತುಂಬ ಯಶಸ್ವಿಯಾಗಿದೆ. ಬರಬೇಕಾದಂಥ ಎಲ್ಲ ಅತಿಥಿ ಮಹನೀಯರು, 11 ಜನ ಸ್ವಾಮಿಗಳು,
CM ಇಬ್ರಾಹಿಂ ಅವರು, PGR ಸಿಂಧಿ ಅವರು, ಹೈದರಾಬಾದಿಂದ ವಾಣಿ ದೇವಿಯವರು, MLC ಅವರು, ಸ್ವಾಮಿ ರಮಾನಂದ ತೀರ್ಥ ಟ್ರಸ್ಟ್ ಕಮಿಟಿ ಚೇರ್ಮನ್ ಅವರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರು. ಎಲ್ಲರೂ ಆಶೀರ್ವಾದ ಮಾಡಿದರು. ವಿಶೇಷವಾಗಿ ನಮ್ಮ ತೋಂಟದ ಜಗದ್ಗುರುಗಳಾದ ಶ್ರೀ ಸಿದ್ಧಾಮ ಮಹಾಸ್ವಾಮಿಗಳು ಏನಪ್ಪ ಅಂದ್ರೆ ಬಹಳ ಈ ಪುಸ್ತಕದ ಬಗ್ಗೆ ಏನಪ್ಪ ಅಂದ್ರೆ ಅದು ಮುಂದಿನ ದಾರಿಗೆ ಮುಂದಿನ ಪೀಳಿಗೆಗೆ ಮಾರ್ಗವಾಗಲಿ, ಇದನ್ನು ಪ್ರಚಾರ ಮಾಡ್ತೀವಿ ಅಂಥೇಳಿ ತುಂಬ ಮನದಾಳದಿಂದ ಈ ಮಾತು ಹೇಳಿದರು. ಹಾಗಾಗಿದ್ದರಿಂದ ಈ ಕಾರ್ಯ ಇನ್ನೂ ನಾವು ಎಲ್ಲರೂ ಹಿಂಗೆ ಪ್ರೋತ್ಸಾಹ ಮಾಡಿದರೆ ಇನ್ನೂ ಇಂಥ ಕಾರ್ಯಕ್ರಮಗಳು ನಾವು ಮಾಡ್ತೀವಿ ಅಂಥೇಳಿ ನಾನು ಇವತ್ತು ತಿಳಿಸ್ಪಡಿಸ್ತೇನೆ. ಈ ಪುಸ್ತಕದಲ್ಲಿ ಮುನ್ನುಡಿ ಬರೆದಂಥ ನಾಡೋಜ ಗುರು ಚನ್ನಬಸಪ್ಪ ಅವರಿಗೂ ವಿಶೇಷ ಸನ್ಮಾನ ಆಯಿತು. ಅದಲ್ಲದೆ ವಿವಿಧ ಲೇಖಕರು, AK ರಾಮೇಶ್ವರ ಸಂಪಾದಕರು ಅವರಿಗೂ ಕೂಡ ಸನ್ಮಾನ ಆಗಿದೆ. ಹಾಗೂ ಬರೆದಂಥ ಬಹುತೇಕ ಎಲ್ಲ ಲೇಖಕರಿಗೂ ಈ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನವಾಗಿದೆ ಎಂದು ತಿಳಿಸುತ್ತೇನೆ. ನಾನು ಅಮರನಾಥ್ ಚನ್ನಬಸಪ್ಪ ಕುಳಗೇರಿ, ಸ್ವಾತಂತ್ರ್ಯ ಹೋರಾಟಗಾರರ ಪುತ್ರ.